ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷರಾದಂಥ ಚಾಲಂ ಶ್ರೀನಿವಾಸ್ ಗೌಡರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೂ ಇಂದಿನ ಕಾರ್ಯಕ್ರಮದ ಡಿ ದೇವರಾಜ ಅರಸು ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಎಸ್ ಬಸವೇಗೌಡರು ಮುಖ್ಯಸ್ಥರು SMP ಕನ್ಸ್ಟ್ರಕ್ಷನ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮುಖ್ಯಸ್ಥರಾದಂತಹ ಶ್ರೀ ಬಿಳಿಗಿರಿ ರಂಗ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೂ VTUನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಚಿರಂತ್ KM ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಈಗ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. ನಮ್ಮ ಕನ್ನಡ ನಾಡಿನ ನಾಡಗೀತೆಯೊಂದಿಗೆ ದಯಮಾಡಿ ಎಲ್ಲರೂ ಎದ್ದು ನಿಲ್ಲೋದ್ರ ಮುಖಾಂತರ ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳ್ಕೊತೀವಿ. ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಹಾಗೂ ನಾಡು ಕಂಡಂತ ಶ್ರೇಷ್ಠ ರಾಜಕಾರಣಿ ಮುಖ್ಯಮಂತ್ರಿಗಳು ಹಾಗೂ ಬಡವರಿಗೆ ಹಿಂದುಳಿದವರಿಗೆ ಅಂತಾನೆ ಬಹಳಷ್ಟು ಯೋಜನೆಗಳನ್ನ ಹಾಕೊಟ್ಟಂತವರು, ನಮ್ಮ ರಾಜ್ಯದಲ್ಲಿ ಕಂಡಂತ ಏಕೈಕ ಹಿಂದುಳಿದ ವರ್ಗಗಳ ನಾಯಕರಾದಂತಹ ಶ್ರೀಯುತ ಡಿ ದೇವರಾಜ ಅರಸು ಅವರ ಜಯಂತಿಯ ಅಂಗವಾಗಿ ಇಂದು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಶ್ರೀ ಡಿ ದೇವರಾಜ ಅರಸು ಸೇವಾರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೂ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸ್ವಾಯತ್ತ ಮೈಸೂರಿನ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಡಿ ದೇವರಾಜ್ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಕುಡ್ಕುತ್ತವೆ. ಅವ್ರಿಗೂ ನಾನು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹಳ ಸಹಜೀವಿಗಳು ಸಜ್ಜನರು ಆದಂತಹ ನಮ್ಮ ಮೈಸೂರು ಚಾಮರಾಜನಗರ ವಿಭಾಗದ ವಿಧಾನ ಪರಿಷತ್ತಿನ ಸದಸ್ಯರು ಶಾಸಕರು ಆದಂತಹ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಡವಾಗಿ ಬರ್ತೀನಿ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಗರ ಪಾಲಿಕೆಯ ಕಂದಾಯದ ಉಪ ಆಯುಕ್ತ ಆದಂತಹ ಶ್ರೀಯುತ GS ಸೋಮಶೇಖರ್ ಅವರು ಈಗ ಕಾರ್ಯಕ್ರಮಕ್ಕೆ ಬಂದು ಒಂದು 10 ನಿಮಿಷ ನಾನು ಮತ್ತೆ ಕಾರ್ಪೊರೇಷನ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ, ಫೋನ್ ಮಾಡಿದ್ರು ಹೊರಟಿದ್ದೀನಿ ಅಂತ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಅಯೂಬ್ ಖಾನ್ ಅವರು ಸ್ವಲ್ಪ ತಡವಾಗಿ ಬರ್ತೀನಿ, ಒಂದು ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ವಲಯ ಉಪಾಧ್ಯಕ್ಷರು ನಮ್ಮ ಗುರುಗಳು ಆದಂತ ಡಾಕ್ಟರ್ BR ನಟರಾಜ್ ಜೋಯಿಸ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಂದಿನ ಈ ನಮ್ಮ ಶ್ರೀ ಡಿ ದೇವರಾಜ ಅರಸು ಸೇವಾರತ್ನ ಪ್ರಶಸ್ತಿಯನ್ನು ಪಡೆಯಲು ನಿವೃತ್ತ IFS ಕರ್ನಾಟಕ ಸರ್ಕಾರದ IFS ಅಧಿಕಾರಿಯಾದಂತಹ ಕೇಂದ್ರ ಸರ್ಕಾರದ ಡಾಕ್ಟರ್ ರಾಜು ಅವರು ತಡವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಡೀನ್ ಶೈಕ್ಷಣಿಕ ಡೀನ್ ಆದಂತ ಡಾಕ್ಟರ್ ಪ್ರೊಫೆಸರ್ N ಲಕ್ಷ್ಮೀರವರು ಅವರು ಇನ್ನೇನು ಕೂಡ್ಕೊತಾ ಇದ್ದಾರೆ ನಮಗೆ ಈ ದೇವರಾಜ ಅರಸು ಪ್ರಶಸ್ತಿ ಪ್ರದಾನಕ್ಕೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ JSS ಊಟಿ ರಸ್ತೆಯ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಯುತ ಬಿಳಿಗಿರಿ ರಂಗ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ K ದೀಪಕ್ ರವರು, ಇನ್ನೊಂದಂತ ಡಾಕ್ಟರ್ ಚಿರಂತ್ KM ರವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ನಮ್ಮ ಈಗ ತಾನೇ ತಡವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಡೀನ್ ಆದಂತ ಡಾಕ್ಟರ್ ಪ್ರೊಫೆಸರ್ N ಲಕ್ಷ್ಮೀರಾವ್ ಆಗಮಿಸಿದ್ದಾರೆ. ಅವ್ರಿಗೂ ನಾನು ದಯಮಾಡಿ ವೇದಿಕೆಗೆ ಬರಮಾಡ್ಕೊತಾ ಇದ್ದೇನೆ. ಇದೆಯಾ? ಈ ಮಕ್ಕಳೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ
ಮಹಾರಾಣಿ ಕಾಲೇಜಿನ ಅತಿ ಹೆಚ್ಚು ಅಂಕ ಪಡೆದಂತ ಮಕ್ಕಳುಗಳಿಗೆ ಹಾಗೂ NCC ಮಕ್ಕಳುಗಳಿಗೆ ಹಾಗೂ ನಮ್ಮ ಜೊತೆ ಕೈ ಜೋಡಿಸುತ್ತಕ್ಕಂಥ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ಸದಸ್ಯರಿಗೆ, ಅಖಿಲ ಕರ್ನಾಟಕ ವಕೀಲ ಸಂಘದ ಸುಮಾರು ಸದಸ್ಯರುಗಳು ಬಂದಿದ್ದಾರೆ. ನಮ್ಮ ಶಿವಲಿಂಗ ಅವರು ಬಂದಿದ್ದಾರೆ, ಲಕ್ಷ್ಮಿ ಅವರು ಬಂದಿದ್ದಾರೆ, ಭಾಗ್ಯಮ್ಮ ಅವರು ಬಂದಿದ್ದಾರೆ, ಮಂಜುಳಾ ಅವರು ಬಂದಿದ್ದಾರೆ, ಹಾಗೂ ರಾಜ್ಯ ಘಟಕದ ಉಪಾಧ್ಯಕ್ಷರಾದಂಥ ಸುಶೀಲಾ ನಂಜಮ್ಮನವರು ಬಂದಿದ್ದಾರೆ. ಹಾಗೂ ಇನ್ನಷ್ಟು ಬಹಳಷ್ಟು ಮಂದಿಗಳು ನಮ್ಮ ಒಕ್ಕೂರು ಕೃಷ್ಣೇಗೌಡರು ಆಗಮಿಸಿದ್ದಾರೆ, ಸಿಂಧವಳ್ಳಿ ಶಿವಕುಮಾರ್ ಆಗಮಿಸಿದ್ದಾರೆ, ಹಾಗೂ ಭೋಗಾದಿ ಸಿದ್ದೇಗೌಡರು, ನಮ್ಮ ಸಿದ್ಲಿಂಗಪ್ಪನವರು ಹಾಗೂ ಇನ್ನಷ್ಟು ಭಾಗ್ಯಮ್ಮನವರು ಆಗಮಿಸಿದ್ದಾರೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡತಕ್ಕಂಥ ಎಲ್ಲ ಬಂಧುಗಳಿಗೆ ಹಾಗೂ ಡಿ ದೇವರಾಜ ಅರಸು ಅಭಿಮಾನಿ ಬಳಗದವರಿಗೆ ಇಂದು ನಾನು ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Don't put ketchup on that. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸೇನಾಪಡೆ ವತಿಯಿಂದ ಈ ದಿನ ಮಾಜಿ ಮುಖ್ಯಮಂತ್ರಿಗಳು ಡಿ ದೇವರಾಜ ಅರಸರವರ ಜಯಂತಿಯನ್ನು ಆಚರಿಸ್ಕೊತಾ ಇದ್ದೀವಿ. ಇದು ಅವರ 109ನೇ ವರ್ಷದ ಜಯಂತಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕಾಡ ಅಧ್ಯಕ್ಷರು, ನನ್ನ ಸನ್ಮಿತ್ರರು ಆದಂಥ ಸನ್ಮಾನ್ಯ ಶ್ರೀ ಮರಿಸ್ವಾಮಿಯವರೇ, ಹಾಗೂ ಉಪ ಆಯುಕ್ತರಾದಂಥ ಈ ವಿಚಾರ ಮಂಡಳಿ ಬಂದಿರತಕ್ಕಂಥ ಶ್ರೀನಿವಾಸ್ ಗೌಡ್ರೆ, ನನ್ನ ಆಪ್ತ ಸ್ನೇಹಿತರು, ನನ್ನ ಹಿತೈಷಿಗಳಾದಂಥ ನಟರಾಜ್ ಜೋಯಿಸ್ ಅವರೇ, ಮಂಜುನಾಥ್ ಅವರೇ, ಆರ್ ರಾಜು ಅವರೇ, ಪ್ರೊಫೆಸರ್ ಲಕ್ಷ್ಮಿ ಅವರೇ, ಎಲ್ಲ ಗಣ್ಯರೇ, ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಎಲ್ಲರಿಗೂ ಕೂಡ ಯುವನಾಯಕರಾಗಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷ, ಭಾಳಷ್ಟು ತಾವು ಮಕ್ಕಳಿದ್ದೀರಿ. ದೇವರಾಜ ಅರಸರು ಮುಖ್ಯಮಂತ್ರಿ ಅಂತ ಮಾತ್ರ ತಿಳ್ಕೊಂಡಿದ್ದೀವಿ. ದೇವರಾಜ ಅರಸರಿಗೆ ಇನ್ನೊಂದು ಹೆಸರು ಅಂದರೆ ಧ್ವನಿ ಕೊಟ್ಟ ದನಿ. ಯಾರಿಗೆ ಧ್ವನಿ ಕೊಟ್ಟಿದ್ದು? ಧ್ವನಿ ಇಲ್ಲದವರಿಗೆ. ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟ ದನಿ ಅಂತ ಹೇಳಬೇಕಾದ್ರೆ ನೀವು ಅದರಲ್ಲಿ ಭಾಳಷ್ಟು ಅರ್ಥ ಅದರಲ್ಲಿ ಅಡಗಿದೆ. ಅಸಂಘಟಿತ ಸಮಾಜ, ಅಸಹಾಯಕರು, ದುರ್ಬಲರು, ಬಡವರು, ದೀನದಲಿತರು, ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥ ಅಸಂಘಟಿತ ಸಮಾಜ ಮತ್ತು ಅವರಿಗೆ ವಾಯ್ಸೇ ಇಲ್ಲ. ಅವರಿಗೆ ಅಂದರೆ ಅವ್ರಿಗೆ ಹೇಳ್ಕೊಳ್ತಕ್ಕಂಥ ಕಷ್ಟವನ್ನು ಹೇಳ್ಕೊಳ್ತಕ್ಕಂಥ ಅವಕಾಶ ಇರಲಿಲ್ಲ. ಅವರಿಗೆ ಅವಕಾಶ ಕೊಟ್ಟಂಥ ಮಹಾ ದಣಿ ಅಂದರೆ ಧ್ವನಿ ಕೊಟ್ಟ ದಣಿ ಅಂತಾರೆ ದೇವರಾಜ ಅರಸರು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಿಜ, ಸಂವಿಧಾನದಲ್ಲಿ ಎಲ್ಲ ನಾಗರಿಕರು ಒಂದೇ. ಕೋಟ್ಯಾಂತರ ರೂಪಾಯಿ
ಆಸ್ತಿ ಇರ್ತಕ್ಕಂಥವ್ರಿಗೂ ಓಟು ಒಂದೇ, ಗ್ರಾಮಾಂತರ ಪ್ರದೇಶಿರ್ತಕ್ಕಂಥ ರೈತನಿಗೂ ಒಂದೇ ಓಟು, ಏನಿಲ್ಲದೆ ಇರ್ತಕ್ಕಂಥ ಭಿಕ್ಷುಕನ ಹುಟ್ಟಿಗೂ ಕೂಡ ಅವನಿಗೆ ಒಂದು ಓಟು. ಅವೇ ಇಲ್ಲ. ಆದರೆ ಇಡೀ ರಾಜ್ಯ ಅವರನ್ನು ಕೊಂಡಾಡ್ತಾ ಇದೆ. ಯಾತಕ್ಕೋಸ್ಕರ ಅಂತಂದರೆ ಬಡವರ ಪರ ಇದ್ದವರು, ದಲಿತರ ಪರ ಇದ್ದವರು, ಅಸಂಘಟಿತ ಪರ ಇದ್ದವರು, ಧ್ವನಿ ಇದ್ದವ್ರಿಗೆ ಧ್ವನಿ ಕೊಟ್ಟ ಧ್ವನಿ ಅಂತ ಹೇಳಿಕೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ಬಿಟ್ಟು ಮಾಡ್ತೇನೆ. ತಲೆ ಮೇಲೆ ಮಲ ಬರ್ತಕ್ಕಂಥ ಒಂದು ಪದ್ಧತಿ, ಹೀನ ಪದ್ಧತಿ ಇತ್ತು ಈ ದೇಶದಲ್ಲಿ. ಯಾರ ಮಕ್ಕಳು ನೋಡಿರ್ಲಿಕ್ಕಿಲ್ಲ. ಯಾರಾದ್ರು 50-60 ವರ್ಷದವರಿದ್ದರು ಎಂಥವ್ರು ಗೊತ್ತಿರ್ತದೆ. ಅದು ಮನೆಯಲ್ಲಿ ಎಲ್ಲ ಫ್ರೆಶ್ ಔಟ್ ಇರ್ತದೆ ನಮ್ಮ ಲ್ಯಾಟ್ರಿನ್. ಆಗ ಆ ಥರ ಇರಲಿಲ್ಲ. ಒಂದು ನಾವು ಮಲ ವಿಸರ್ಜನೆ ಮಾಡಲಿಕ್ಕೆ ಒಂದು ಟೇಬಲ್ ಥರ ಮಾಡಿಬಿಟ್ಟು ಅದಕ್ಕೊಂದು ಹೋಲ್ ಹಾಕ್ಬಿಟ್ಟು ಅದು ಕೆಳಗಡೆ ಒಂದು ಕುಕ್ಕೆ, ಬಿದಿರಿನ ಕುಕ್ಕೆ, ಆ ಬಿದಿರಿನ ಕುಕ್ಕೆಗೆ ಒಂದಷ್ಟು ಎಲೆಗಿಲೆ ಹಾಕ್ಬಿಟ್ಟು ಇಟ್ಬಿಟ್ರೆ ಇವ್ರು ಹೋಗ್ಬಿಟ್ಟು ಅವ್ರು ಮಲ ವಿಸರ್ಜನೆ ಮಾಡಿ ಬಂದ್ಬಿಡೋದು. ಆ ಮಲ ವಿಸರ್ಜನೆ ಮಾಡಿದಂಥ ಬುಟ್ಟಿಲಿರ್ತದಲ್ಲ ಅದನ್ನು ಮನೆ ಮನೆಗೆ ಹೋಗಿ ತಲೆ ಮೇಲೆ ಉತ್ಕೊಂಡು ಹೋಗಿ ಒಂದು ಕಡೆ ಹಾಕ್ತಾಯಿದ್ರು. ನಗರ ಪ್ರದೇಶಗಳಲ್ಲಿ. ಗ್ರಾಮಾಂತರ ಪ್ರದೇಶ ಬಿಡಿ, ಅವರು ಕೆರೆನೋ ಬಾವಿನೋ ಎಲ್ಲೋ ಒಂದು ಕಡೆ ಹೋಗ್ತಿದ್ರು, ಅವ್ರು ಜಮೀನಿಗೆ ಹೋಗ್ತಿದ್ರು, ಮಾಡಿಬಿಡ್ತಿದ್ರು. ಆದರೆ ನಗರ ಪ್ರದೇಶಗಳಲ್ಲಿ ಈ ಒಂದು ಹೀನ ಪದ್ಧತಿ ಇತ್ತು. ಇದನ್ನು ಒಂದು ಸಾರಿ ನೋಡ್ತಾರೆ ಅವರು. ಒಂದು ಮಳೆ ಬಂದಿರ್ತದೆ. ಮಳೆ ಬಂದಾಗ ಇಂಥ ನಗರದಲ್ಲಿ ತಲೆ ಮೇಲೆ ಮಲ ಹುಟ್ಟಿರ್ತದೆ. ಪಾಪ ಪೌರ ಕಾರ್ಮಿಕರು ಮಳೆ ಅವರ ಬುಟ್ಟಿ ಮೇಲೆ ಬಿದ್ದು ಮೈಯ ಮೇಲೆ ಹೋಗ್ತಾ ಇರ್ತದೆ. ಆದರೆ ನಿಲ್ಲಕ್ಕಾಗೋದಿಲ್ಲ, ನಿಂತು ಹೋಗಿಲ್ಲ. ಇದನ್ನು ನೋಡಿ ಅವರು ಪೂರ್ತಿ ಕರ್ಗೋಗ್ತಾರೆ. ಇದನ್ನು ನಿಲ್ಲಿಸಲೇಬೇಕು ಅಂದ್ಬಿಟ್ಟು ಬಸ್ಸಿನ ಕರ್ಬಿಟ್ಟು ಹೇಳ್ಬಿಟ್ಟು ತಲೆ ಮೇಲೆ ಮಲ ಹೊರತಕ್ಕಂಥಲ್ಲ ನಿಷೇಧ ಮಾಡ್ತಾರೆ. ಒಬ್ಬ ಮನುಷ್ಯನಾಗಿರ್ಬೇಕು ಹೊರತು ಮನುಷ್ಯನನ್ನು ಪ್ರಾಣಿಯಿಂದ ಬಳಸಬಾರ್ದು ಅಂತೇಳಿ ಇಡೀ ರಾಷ್ಟ್ರದಲ್ಲೇ ಇದು ಮೊಟ್ಟ ಮೊದಲನೇ ಅವರು ಒಂದು ಅರ್ಜಿ ತಂದಿದ್ರು. ಅನಂತರ ಕೊಟ್ಬಿಟ್ರೆ ಇಡೀ ಕುಟುಂಬ ಅವ್ರಿಗೆ ಜೀತ ಪದ್ಧತಿ ಇತ್ತು. ಅದನ್ನು ಆ ಜೀತ ಪದ್ಧತಿನ ಕಂಪ್ಲೀಟ್ ನಿರ್ಮೂಲ ಮಾಡಿಬಿಟ್ರು. ಯಾರೂ ಜೀತ ಮಾಡக்கூಡದು, ಜೀತ ಮಾಡಿಕೊಂಡ್ರೆ ಮಾಡಿಸಿದ್ರೆ ಶಿಕ್ಷೆ ಅನುಭವಿಸ್ತೀರಿ ಅಂತ. ಆಮೇಲೆ ಯಾರ್ಯಾರು ಜಮೀನು ಮಾಡ್ತಾಯಿದ್ರು ರೈತರು ಏನು ಹೇಳ್ತಿದ್ರು, ನಮ್ಮಂಥವರೆಲ್ಲ 100 ಎಕರೆ 50 ಎಕರೆ ಜಮೀನು ಆಸ್ತಿಗಳು ಇಟ್ಬಿಡೋದು ಹಳ್ಳಿಗಳಲ್ಲಿ. ಇಟ್ಬಿಟ್ಟು ಅಲ್ಲಿ ಒಬ್ಬರಿಗೆ ಕೊಟ್ಬಿಡೋದು. ನೀನೆಷ್ಟು ವಾರ ಕೊಡಬೇಕು, ಇಷ್ಟು ಗುತ್ತಿಗೆ ಕೊಡಬೇಕು ಅಂತ. ನಾನು ಇಲ್ಲಿರೋದು ಅವನು ಮಳೆಯಲ್ಲಿ ಬಿಸಿಲಲ್ಲಿ ಹೊಲ ಉತ್ತು ಬಿತ್ತಿ ಕಳೆ ಕಿತ್ತು ಎಲ್ಲ ಬೆವರು ಸುರಿಸಿ ಎಲ್ಲ ಏನು ಬರ್ತದೋ ಅದರಲ್ಲಿ 3/4 ಭಾಗ ಇವ್ರು ಕೊಟ್ಬಿಟ್ಟು 4ನೇ 1 ಭಾಗ ಅವ್ನು ಇಟ್ಕೋಬೇಕು. 1 ಎಕರೆಗೆ ಸುಮ್ಮನೆ ಒಂದು ಉದಾಹರಣೆಗೆ 10 ಎಕರೆ ಒಂದು 10 ಕ್ವಿಂಟಾಲು ಅಥವಾ 10 ಫಲ ಅಂತ ಹೇಳ್ತಿದ್ದಾಗ 10 ಫಲ ಅವ್ನು ಬೆಳೆದ್ರೆ ಇಡೀ ವರ್ಷ ಎಲ್ಲ ಅವ್ನು ಕೆಲಸ ಮಾಡಿ ಇಡೀ ಕುಟುಂಬ ಮಾಡಿ ಇವ್ರಿಗೆ ಕೊಡ್ತಿದ್ದು ಎಷ್ಟು 5ರಿಂದ 7 ಫಲ ಇವ್ರು ಕೊಟ್ಬಿಡ್ಬೇಕು ಓನರ್ಗೆ. ಅವನು ದುಡ್ದು ವರ್ಷ ಎಲ್ಲ ದುಡ್ದಿದ್ದು ಬರೀ 3 ಫಲ ಇಟ್ಕೋಬೇಕು. ಇದನ್ನೇನು ಮಾಡಿದ್ರು, ಯಾರ್ಯಾರು ಜಮೀನ್ದಾರರಿತ್ತು ಆ ಜಮೀನ್ದಾರರು ಅವರೇ ನಿಂತು ಮಾಡೋದಿಲ್ವೋ ಅವ್ರು ಯಾರ್ಯಾರು ಬಿಟ್ಟು ಹೊಲ ಉಳಿಸ್ತಾಯಿದ್ರು ಅವ್ರಿಗೆ ನೀವೇ ಮಾಲೀಕರು ಅಂತ ಘೋಷಣೆ. ಉಳುವವನೇ ಒಡೆಯ, ಉಳುವವನೇ ಒಡೆಯ. ಹೀಗೆ ಇಂಥ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದ್ರಿಂದ ನಾವು ಇವತ್ತು ದೇವರಾಜ ಅರಸರನ್ನ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲರೂ ನೆನೆಸ್ಕೋತಾರೆ. ಇನ್ನೊಂದು ಹೇಳ್ತೀನಿ, ನಾನು ಜಾಸ್ತಿ ಹೇಳಿಕ್ಕೆ ಹೋಗೋದಿಲ್ಲ. ಒಂದು ಕುಟುಂಬ ಇರ್ತದೆ, ಅವ್ರಿಗೆ ಭಾಳ ಬೇಕಾದಂಥ ಕುಟುಂಬ, ಅದು ದಲಿತ ಕುಟುಂಬ. ಅವರು ಒಂದು ಹುಣಸೂರಿನಲ್ಲಿ ಒಂದು ಕಾಫಿ ವರ್ಕ್ಸ್ ಅಂತ ಇರುತ್ತೆ. ಅಲ್ಲಿ ಒಂದು ಆ ಕಾಲದಲ್ಲಿ ದೊಡ್ಡ ಕಂಪನಿ, ಅದು ಬ್ರಿಟಿಷರು ಸ್ಥಾಪನೆ ಮಾಡಿದಂಥ ಕಂಪನಿ. ಅಲ್ಲಿ 500 ಜನ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮೇಸ್ತ್ರಿ ಅವರ ಮಗ ಅವ್ರನ್ನ ಕಷ್ಟಪಟ್ಟು ಓದಿಸ್ಬೇಕು ಅಂತ ತಂದೆ ಅವರು ದಾಸಪ್ಪನವರು
ಚೆನ್ನಾಗಿ SLC ಎಲ್ಲ ಫಸ್ಟ್ ಕ್ಲಾಸ್ ಪಾಸ್ ಮಾಡಿರ್ತಾರೆ. ತಂದು ಮೆಡಿಕಲ್ ಕಾಲೇಜ್ ಸೇರ್ತಾರೆ. ಮೆಡಿಕಲ್ ಕಾಲೇಜ್ ಸೇರಿದ ಮೊದಲನೇ ವರ್ಷದಲ್ಲೇ ಅವ್ರ ತಂದೆ ಏನಾಗ್ತದೆ, KSRTC ಬಸ್ಸಿದೆ, ಅವ್ರ ಕಂಪ್ನಿ ಕಾರಿಂದ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಕಂಪ್ನಿ ಕಾರು KSRTC ಬಸ್ಸು ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲೇ ತಿರೋಗ್ಬಿಡ್ತಾರೆ. ಯಾರು? ದಾಸಪ್ಪ. ಆಗ ಅವ್ರು KSRTC ಮಂತ್ರಿ ಆಗಿರ್ತಾರೆ, ದೇವರಾಜ್. KSRTC ಮಂತ್ರಿ ಆಗಿದ್ರು ಕೂಡ ಬಂದು ಆ ಸ್ಪಾಟಲ್ಲಿ ನೋಡಿ ಆ ಮಕ್ಕಳಿಗೆ, ಆ ಫ್ಯಾಮಿಲಿಗೆ ಸಂತಾನ ಹೇಳಿ ಹೋಗ್ತಾರೆ. ಆ ಹುಡುಗನಿಗೆ ಹೇಳ್ತಾರೆ, ನೀನು ಜೊತೆಗೆ ಇಡಬೇಡ, ನೀನು ಕಷ್ಟಪಟ್ಟು ಓದು, ನಿಮ್ಮ ತಂದೆ ಡಾಕ್ಟ್ರ್ ಮಾಡಬೇಕು ಅಂತಿದ್ದಾರೆ, ಓದು ಅಂತ. ಸರಿ, ಅವ್ನು ಕಷ್ಟಪಟ್ಟ ಹುಡುಗ 5 ವರ್ಷ ಆದಮೇಲೆ MBBS ಆದಮೇಲೆ ಆಗ ಮುಖ್ಯಮಂತ್ರಿ ಆಗಿರ್ತಾರೆ. ಹಲೋ, 25 ಇಸ್ವಿ ಜನವರಿ 26, 6 ವರ್ಷ ಆದಮೇಲೆ ಅವ್ನು ಮದುವೆ MBBS ಮುಗಿಸ್ಕೊಂಡು ಹೋಗಿ ದೇವರಾಜ ಸರ್ ಭೇಟಿ ಮಾಡ್ತಾರೆ. ಏನೇ ಇಷ್ಟು ದಿವಸ ಬರಲೇ ಇಲ್ಲ ಅಂತ ಹೇಳಿದಾಗ, ಇಲ್ಲ ಬುದ್ಧಿ ನಾನು ಹೋಗ್ತಾ ಇದ್ದೆ ಎಲ್ಲ ಮಾಡಿ. ಒಂದೇ ದಿವಸದಲ್ಲಿ ಅವ್ನು ಕರೆದು ವಿಶೇಷವಾದ ಆರ್ಡರ್ ಮಾಡಿ ಗೆಸ್ಟೆಡ್ ಆಫೀಸರು, ಯಾವುದು ಪೊಲೀಸ್ ಸೂಪರಿಂಟೆಂಡೆಂಟು, ಅಸಿಸ್ಟೆಂಟ್ ಕಮಿಷನರು, ಮೆಡಿಕಲ್ ಆಫೀಸರ್ಗಳು ಒಂದೇ ಕೇಟರ್ನವರು. ಅದನ್ನು ಲೋಕಸೇವೆ ಆಗೋದೇ ಆಗಬೇಕು, ನೇರ ಮಾಡಲ್ಲ. ಬಟ್ ಇವ್ರೇನು ಮಾಡ್ತಾರೆ, ನೇರ ನೇಮಕಾತಿ ಮಾಡಿ ಡೈರೆಕ್ಟಾಗಿ ಮೆಡಿಕಲ್ ಆಫೀಸರೇ ಕೊಡ್ತಾರೆ. ಯಾರು ದಲಿತ ಹುಡುಗನಿಗೆ, ಕಷ್ಟಪಟ್ಟು ಓದಿರೋನಿಗೆ, MBBS ಪಾಸ್ ಮಾಡಿರೋನಿಗೆ, ಮಂತ್ರಿ ಮಗನಿಗೂ ಕೊಡೋದಿಲ್ಲ, ಅವರು ಇದಕ್ಕೆ ಕೊಡ್ತಾರೆ. ಆಯ್ತಾ? ಅದಾದಮೇಲೆ ಇಡೀ ದೊಡ್ಡ ಸುದ್ದಿ ಆಗುತ್ತೆ, ಇವ್ರದ್ದು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಇವ್ರ ಕಡೆ ಇವ್ರ ಹುಡುಗನಿಗೆ MBBS ನೇರವಾಗಿ ನೇಮಕಾತಿ ಮಾಡಿದ್ದಾರೆ ಅಂತ ಅಸೆಂಬ್ಲಿಯಲ್ಲಿ ರೈಸ್ ಆಗುತ್ತೆ. ಅವ್ರು ಉತ್ತರ ಕೊಟ್ಟಿದ್ದು ಏನು ಗೊತ್ತೇ, ನನ್ನ ತಾಲೂಕಿನಲ್ಲಿ, ಹುಣಸೂರು ತಾಲೂಕಲ್ಲಿ ಮೊಟ್ಟ ಮೊದಲನೇ MBBS ಗ್ರ್ಯಾಜುಯೇಟು ಬರೀ ದಲಿತರ ಪೈಕಿ ಅಲ್ಲ, ಈ ತಾಲೂಕಿಗೆ MBBS ಮಾಡಿರೋದು ಅವಳೇ ಮಾಡಿದ್ದಾನೆ. ಅದಕ್ಕೆ ನಾನು ಕೊಟ್ಟಿದ್ದೀನಿ. ಇದು ಯಾವುದೇ ನನ್ನ ಜಾತಿಗೆ, ನಮ್ಮ ಕುಲಕ್ಕೆ ಕೊಟ್ಟಿಲ್ಲ, ಒಂದು ಬಡವ್ರ ಹುಡುಗ ಕೊಟ್ಟಿದ್ದೀನಿ ಅಂತೇಳಿ ಮಾಡ್ತಾರೆ. ಅದೇ ಹುಡುಗ MBBS ಮಾಡಿ ಆನಂತರ ಅಷ್ಟಕ್ಕೆ ಅಲ್ಲ, ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಹೋದಾಗ ನಾನು ಹೇಳ್ಕೊಂಬಿಟ್ಟೆ, ಆ ಹುಡುಗನೇ ನಾನು. ಅವರಿಂದ ನೇರವಾಗಿ ನೇಮಕಾತಿ ಪಡೆದಂಥ ವ್ಯಕ್ತಿನೇ ನಾನು. ಡಾಕ್ಟರ್ ಆದೆ. ಡಾಕ್ಟರ್ ಆಗಿ ಮೆಡಿಕಲ್ ಆಫೀಸರ್ ಆಗಿ ನಂಜುಗುಳಿ ಶುರು ಮಾಡಿದೆ. ಅದಾದ ನಂತರ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಹೋಗಿದೆ. 79, 78, 79 ಅವ್ರು 7ನೇ ಸರಿ ಮಂತ್ರಿ ಆಗಿಲ್ಲ. ಏನು ಮಾಡ್ಬೇಕು ಅಂತಿದ್ಯೋ ಅಂತ ನಾನು ಫಿಸಿಷಿಯನ್. ಸಾಮಾನ್ಯವಾಗಿ ಅವತ್ತೊಂದು ದಿವಸ ಫಿಸಿಷಿಯನು, ಸರ್ಜನ್ ಅಂದರೆ ಭಾರಿ ಡಿಮ್ಯಾಂಡು. ಫಿಸಿಷಿಯನ್ನು ಸರ್ಜನ್ ಆಗಬೇಕು ಅಂತೇಳಿ ನನಗೆ ಗೊತ್ತಿಲ್ಲ, ಸುಮ್ಮನೆ ಅಂತೇಳಿ ಆ ಡೈರೆಕ್ಟರ್ ಫೋನ್ ಮಾಡಿದ್ರು, ನೋಡ್ರಿ ಯಾವ ಕೋರ್ಸ್ ತಗೊಂಡ್ರೆ ಹುಡುಗರು ಒಳ್ಳೇದಾಗತ್ತೆ ಮುಂದೆ. ಸರಿ, ನನಗೆ ಅದು ಪಬ್ಲಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಅದು ಕೊಟ್ಟರು. ನನಗೆ ಇಷ್ಟ ಇರಲಿಲ್ಲ, ಬಟ್ ಅದು ಹೋದೆ. ಆ ಪಬ್ಲಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ತೊಗೊಂಡ ತಕ್ಷಣ ನೀವು ಇನ್ನೊಂದು ಆಶ್ಚರ್ಯ ಯಾಕಂತಂದರೆ, 79, 80ಕ್ಕೆ ಹೋಗಿ ಪಾಸ್ ಮಾಡ್ಕೊಂಡು ಬಂದೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. 84ಕ್ಕೆ ಅಂದರೆ ನಾನು 73ನೇ ಕ್ಲಾಸಕ್ಕೆ ಸೇರಿದ್ದು. 11 ವರ್ಷದವರೆಗೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ DHO ಆದೆ. ಯಾಕೆ ಅಂತ ಹೇಳಿದ್ರೆ ಆ ಕೋರ್ಸು ಅದು ಪಬ್ಲಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಕೋರ್ಸು ಇದರಿಂದ ಅವರ ವಿಷನ್ ಅವರಿಗೆ ಇವನಿಗೆ ಮುಂದೆ ಬರಬೇಕು, ಮುಂದೆ ಆಗಬೇಕು, ಒಳ್ಳೆಯ ಅಧಿಕಾರಿ ಆಗಬೇಕು. ಹೀಗೆ ಒಂದೊಂದು ಕುಟುಂಬವನ್ನು ಕೂಡ ಅವರು ಭಾಳ ಗಂಭೀರವಾಗಿ ಇದು ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದಿಲ್ಲ. ಅಂಥವ್ರಿಗೆ ಮಹಾಶಯ ಸಿಗೋದಿಲ್ಲ. ಇದು ನೇರ ಫಲಾನುಭವಿ ನಾನು. ಅದಕ್ಕೆ ನಾನು ಇವತ್ತಿಗೂ ಕೂಡ ನನ್ನ ದೇವ್ರ ಮನೆಯಲ್ಲಿ ನಾವು ನೀವು ಯಾರು ನೋಡಿದ್ರು, ನಾವು ನೋಡಿದ್ರು ಗೊತ್ತಿಲ್ಲ, ದೇವರೇ ಅಂತ ನಂಬ್ಕೊಂಡಿದ್ದೀವಿ. ದೇವರಿಲ್ಲಿ, ಆದರೆ ಯಾರು ನಿಮಗೆ ಪ್ರತ್ಯಕ್ಷವಾಗಿ ದೇವ್ರ ರೂಪದಲ್ಲಿ ಒಂದು ಅನ್ನ ಕೊಡ್ತಾರೋ, ವಿದ್ಯೆ ಕೊಡ್ತಾರೋ, ಅಥವಾ ನಿಮ್ಮ ಕೆಲಸಕ್ಕೆ ಸಹಾಯ ಮಾಡ್ತಾರೋ ಅವರನ್ನು ನೀವು ದೇವರು ಅಂದ್ಕೊಳ್ಳಿ. ಆಗ ನಿಮ್ಮ ಭವಿಷ್ಯ. ಹಾಗಾಗಿ ನಾನು ದೇವ್ರ ಮಾಡಿ ಇವತ್ತು ಕೂಡ ದೇವರಾಜ ಫೋಟೋ ಇಟ್ಕೊಂಡಿದ್ದೀನಿ, ಅವ್ರು ಪೂಜೆ ಮಾಡ್ತಾಯಿದ್ದೀನಿ. ಆದ್ದರಿಂದ ನಾನು ನೋಡಿ ಇಷ್ಟೆಲ್ಲ ಅಂದರೂ ಕೂಡ ರಿಟೈರ್ಡ್ ಆಗಿ ನಾನು ಸುಮ್ಮನೆ ಇದ್ದರೂ ಕೂಡ ನನ್ನೆಲ್ಲ ಸಿಟ್ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನನ್ನ MLC ಮಾಡಿದ್ದಾರೆ. ಹೀಗೆ ಅದೃಷ್ಟ ಅವಕಾಶಗಳು ಬರ್ತವೆ. ಆದರೆ ನಮ್ಮ
ಕಾರ್ಯದಕ್ಷತೆ ಮೇಲೆ, ನಿಮ್ಮ ಪ್ರಾಮಾಣಿಕತೆ ಮೇಲೆ, ನೀವು ಯಾವ ರೀತಿ ಸಮಾಜ ತೊಡಗಿಸ್ಕೋತೀರೋದ್ರ ಮೇಲೆ ಆಗುತ್ತೆ. ಇಷ್ಟನ್ನು ಹೇಳಿ ಯಾವಾಗಲೂ ನೀವು ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಯೋಚನೆ ಮಾಡಿ, ಕೆಟ್ಟದನ್ನ ಯೋಚನೆ ಮಾಡಬೇಡಿ, ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ನಾವು ಹೇಳ್ತಿರೋದು ಒಳ್ಳೆ ಏಮ್ ಇಟ್ಕೊಳ್ಳಿ, ಗುರಿ ಇಟ್ಕೊಳ್ಳಿ. ಈ ಗುರಿನ ಸಾಧಿಸಬೇಕು ಅಂತ ಆ ಪರಿಶ್ರಮ ಇರಲಿ, ಅಷ್ಟಾದರೂ ಎಲ್ಲ ಒಳ್ಳೆಯದಾಗುತ್ತೆ. ಆದ್ದರಿಂದ ದೇವರಾಜ ಇದರಲ್ಲಿ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಲೋಕೇಶ್ ಅವರಿಗೆ ವಂದಿಸ್ತೀನಿ. ಯಾಕೆ ನಾನು ಇನ್ನೊಂದು ಕಾರ್ಯಕ್ರಮ ದಯಮಾಡಿ ಸನ್ಮಾನ ಮಾಡಿಸ್ಬೋದು ವಿವಿಧ ಕ್ಷೇತ್ರದ ಸಾಧಕರಿಗೆ. ಓಕೆ ಆಯಿತು. ಆದ್ದರಿಂದ ನಿಮಗೆಲ್ಲ ಟೈಮ್ ಊರಾಯಿತು ಅಂತ ಕಾಣುತ್ತೆ. ದೇವರಾಜ ಅರಸರ ಮಹಿಮೆ ಅಂದರೆ ಗರಿಮೆ ನಮಗೆಲ್ಲ ಗೊತ್ತಾಗಲಿ. ಯಾಕೆಂದ್ರೆ ನಾವು ಬರೀ ಹೇಳ್ತೀವಿ, ಎಲ್ಲ ಹೇಳ್ಕೊಂಡು ಬಿಡ್ತೀವಿ. ಇದು ನಿಜವಾದ ಕತೆ, ಸತ್ಯ ಕತೆ. ಉದ್ಘಾಟನಾ ಭಾಷಣವನ್ನು ಮಾಡಿದಂತ ಬಹಳ ಸರಳ ವ್ಯಕ್ತಿಗಳಾದಂತ ವಿಧಾನ ಪರಿಷತ್ನ ಸದಸ್ಯರು, ಶಾಸಕರಾದಂತ ಡಾಕ್ಟರ್ ಡಿ ತಿಮ್ಮಯ್ಯನವರಿಗೆ ಧನ್ಯವಾದಗಳು. ಈಗ ನಮ್ಮ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಡಿ ದೇವರಾಜ ಅರಸು ಪ್ರಶಸ್ತಿ ಪ್ರದಾನ ಆಗುತ್ತೆ. ದಯಮಾಡಿ ಇನ್ನೊಂದು ಸೈಡ್ ಚೇರ್ಗಳ ಕಡೆ ಇಲ್ಲ 4 ಚೇರ್ ಸೈಡ್ ಇಟ್ರಮ್ಮ. ಈಗ ಇಲ್ಕೋಬಹುದು. ದಯಮಾಡಿ ಬಸವೇಗೌಡರು ದಯಮಾಡಿ ಆಗಮಿಸಬೇಕು. ಹಾಗೂ ಜೆಎಸ್ಎಸ್ ಊಟಿ ರಸ್ತೆಯ ಸಸ್ಯಶಾಸ್ತ್ರ ವಿಭಾಗದ ಸ್ನಾತಕೋತ್ತರದ ಮುಖ್ಯಸ್ಥರಾದಂಥ ಶ್ರೀಯುತ ಬಿಳಿಗಿರಿ ರಂಗರಾವ್ ಆಗಮಿಸಬೇಕು. ಹಾಗೂ ಚಿರಂತ್ ಅವರು ದಯಮಾಡಿ ಆಗಮಿಸಬೇಕು. ಡಾಕ್ಟರ್ ಡಿ ತಿಮ್ಮಯ್ಯನವರು ಹಾಗೂ ಡಾಕ್ಟರ್ ಪ್ರೊಫೆಸರ್ ಎನ್ ಲಕ್ಷ್ಮೀರವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಡೀನ್ ರವರು ಹಾಗೂ SFP ಕನ್ಸ್ಟ್ರಕ್ಷನ್ಸ್ ನ ಮುಖ್ಯಸ್ಥರಾದಂತಹ ಶ್ರೀ ಎಸ್ ಬಸವೇಗೌಡರವರು, ಬಿಳಿಗಿರಿ ರಂಗಾರವರು, JSS ನ ಉನ್ನತ ಶಿಕ್ಷಣ ಕ್ಷೇತ್ರದ ಸಸ್ಯಶಾಸ್ತ್ರ ವಿಭಾಗದ ಬಿಳಿಗಿರಿ ರಂಗಾರವರು ಹಾಗೂ VTU ನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಚಿರಂತ್ KM ರವರು, ಇವರಿಗೆ ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಡಾಕ್ಟರ್ ಡಿ ತಿಮ್ಮಯ್ಯ ಅವರಿಂದ ಡಿ ದೇವರಾಜ ಅರಸು ಪ್ರಶಸ್ತಿ ಪ್ರದಾನ. ಡಿ ದೇವರಾಜ ಅರಸು ಸೇವಾರತ್ನ ಪ್ರಶಸ್ತಿ ಪ್ರದಾನ. ಶಾಸಕರು ಜಾಗ ಒಂದೈದು ಮೇಲತ್ತಿ ಸರ್, ಮೇಲತ್ತಿ ಫೋಟೋ ಕಳಿಸ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಆಸೀನರಾಗಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಮುಂಚೆ ಒಂದು ಚಿಕ್ಕದಾಗಿ ಅವ್ರ ಬಗ್ಗೆ ಹೇಳ್ತೀನಿ. SG ಸೋಮಶೇಖರ್ ಅವರು, ನಾನು ಬಹಳ ಖುಷಿ ಆಗುತ್ತೆ ನನಗೆ. ಅವರು ನನ್ನ ಸಹಪಾಠಿಗಳು, ನನ್ನ ಜೊತೆ ನಾವು ಅವರು ಒಟ್ಟಿಗೆ ಓದಂತವ್ರು. ಅವರು ಸ್ವಂತ ಸ್ಥಳ ಬಂದು ಜಿಗಣಿ, ಆನೇಕಲ್ ತಾಲೂಕು. ಅವ್ರ ತಂದೆ ಬಂದು ಸಿದ್ದಪ್ಪ ಅಂತ, ತಾಯಿಯವರು ಜಯಮ್ಮ ಅವರ 2ನೇ ಪುತ್ರರಾಗಿ MSc ವಿದ್ಯಾಭ್ಯಾಸ ಹಾಗೂ LLB ಮಾಡಿ MSc ನಲ್ಲಿ 3rd ರ್ಯಾಂಕ್ ತಗೊಂಡಿದ್ದಾರೆ. ಹಾಗೂ 10 ವರ್ಷ LIC ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿ ಆಮೇಲೆ 2008ರಲ್ಲಿ KS ನ ಪಾಸ್ ಮಾಡಿಕೊಂಡು ಒಂದು 4 ವರ್ಷಗಳ ಕಾಲ ನಮ್ಮ ಮೈಸೂರಿನಲ್ಲಿ 2014ರಿಂದ 2018 ತನಕ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿ ಕೆಲಸ ಮಾಡಿ ಈಗ ಮೈಸೂರಿನ ಕಂದಾಯದ ಉಪ ಆಯುಕ್ತರಾಗಿ ಬಂದಿದ್ದಾರೆ. ನನಗೂ ಬಹಳ ಖುಷಿ ಆಗುತ್ತೆ. ನಮ್ಮ ಜೊತೆ ಓದಿದಂಥವ್ರು, ನಮ್ಮ ಸನ್ನಿಹಿತರ ಸಹಪಾಠಿಗಳು ನಮ್ಮ ಜೊತೆ ಇದ್ದಾರೆ ಅಂತ. ದಯಮಾಡಿ ಅವರು ಒಂದೆರಡು ಮಾತಾಡಬೇಕು ದಿನ ಕಾರ್ಯಕ್ರಮವನ್ನು ಕೂತು ಅಂತ ಕೇಳ್ಕೊತಾ ಇದ್ದೀನಿ. ವತಿಯಿಂದ ಮಾಜಿ ಮುಖ್ಯಮಂತ್ರಿ ಶ್ರೀ ವಿ ದೇವರಾಜ ಅರಸು ಜಯಂತಿಯನ್ನು ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನೆಚ್ಚಿನ MLC ಸಾಹೇಬರಾದ ಡಾಕ್ಟರ್ ತಿಮ್ಮಯ್ಯ ಸಾಹೇಬ್ರೆ ಹಾಗೂ ಎಲ್ಲ ಗಣ್ಯರೇ, ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಈ ದಿನ ದೇವರಾಜ ಅರಸು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ನಿಮಗೆಲ್ಲ ಗೊತ್ತಿದೆ, ನಾವು ಕರ್ನಾಟಕ ಸುವರ್ಣ ಸಂಭ್ರಮ ಅಂತ ಆಚರಣೆ ಮಾಡ್ತೇವೆ, 50 ವರ್ಷ ಅಂತ. ಯಾರು ಹೇಳ್ತೀರಾ ವಿದ್ಯಾರ್ಥಿಗಳು ಯಾಕೆ ಮಾಡ್ತಾ ಇದೀವಿ ಅಂತ? 50ನೇ ವರ್ಷ ಅಂತ ಮಾಡ್ತಾ ಇದ್ದೀವಿ ಕರ್ನಾಟಕ. ಯಾರು ಹೇಳ್ತೀರಾ ಯಾಕೆ ಅಂತ?
ಗೊತ್ತಾ ಮಕ್ಕಳ ಏನಕ್ಕೆ 50ನೇ ವರ್ಷ ಸುವರ್ಣ ಸಂಭ್ರಮ ಮಾಡ್ತಿದ್ದಾರೆ ಕರ್ನಾಟಕ ಅಂತ? ಅಲ್ಲ, ಈ ವರ್ಷವನ್ನು ನಾವು ಕರ್ನಾಟಕ ಸುವರ್ಣ ಸಂಭ್ರಮ ಅಂತ ಆಚರಣೆ ಮಾಡೋ ಕಾರಣ, ಮೊದಲು ನಮ್ಮ ರಾಜ್ಯವನ್ನ ಮೈಸೂರು ರಾಜ್ಯ ಅಂತ ಕರೀತಾ ಇದ್ವಿ. ಅದನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ದು ದೇವರಾಜ ಅರಸು 1973. ಅವರ ಸಾಧನೆಗಳನ್ನ ಎಷ್ಟು ಹೇಳಿದ್ರು ಕಡಿಮೆ. ಯಾಕಂದ್ರೆ 2015ರಲ್ಲಿ ನಾವು ಅರಸು ಅವರ ಜನ್ಮ ಶತಾಬ್ದಿಯನ್ನ ನಾವು ಮಾಡಿದ್ವಿ, 100 years ಸೆಲೆಬ್ರೇಷನ್ ಅನ್ನ. ಆ ಸಂದರ್ಭದಲ್ಲಿ ನಾನು ಆಗ ಎಷ್ಟು ಆ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೆ. ದೇವರಾಜ ಅರಸು ಅವ್ರ ಬಗ್ಗೆ ನಾವು ಎಸ್ಪೆಷಲಿ ಈ ಜನರೇಷನ್, ನಮ್ಮ ಜನರೇಷನ್ ಅವ್ರಿಗೆ ಅಷ್ಟು ಅವರ ಪರಿಚಯ ಇಲ್ಲ. ಅದ್ರ ಅನುಭವ ಯಾರು ಪಡ್ಕೊಂಡಿರ್ತಾರೆ, ಅವರನ್ನ ದೇವರಾಗಿ ಯಾಕೆ ಪೂಜೆ ಮಾಡ್ತಾರೆ ಅನ್ನೋದನ್ನ ತಿಮ್ಮಯ್ಯ ಸರ್ ಅವರು ಮಾತಾಡಿದಾಗ ನಮ್ಗೆ ಗೊತ್ತಾಗಿದೆ. ನೀವೆಲ್ಲರೂ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ತಗೊಳ್ತಾ ಇರ್ತೀರಾ, ಕೆಲವರು ಹಾಸ್ಟೆಲ್ಸ್ ಅಲ್ಲಿ ಇರ್ತೀರಾ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ದೇವರಾಜ ಅರಸು ಅವರು. 1977ರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ಮತ್ತು ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನ ಅವರು ಆರಂಭ ಮಾಡ್ತಾರೆ. ಮತ್ತೆ ಏನು ಈಗ ಉಳುವವನಿಗೆ ಭೂಮಿಯ ಒಡೆಯ ಅಂತ ಹೇಳಿದ್ದಾರೆ, ಅದ ನೀವು ಯಾರು ನಿಮ್ಮ ಸಬ್ಜೆಕ್ಟ್ ಇರುತ್ತೆ ಅವರಿಗೆ ಗೊತ್ತಿರುತ್ತೆ ಅವ್ರು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ. ಈಗ ನೀವೆಲ್ಲರೂ ಬ್ಯಾಂಗ್ಳೂರ್ ಅಂದ ತಕ್ಷಣ ಸಾಫ್ಟ್ವೇರ್ ಇಂಡಸ್ಟ್ರಿ, ಎಲೆಕ್ಟ್ರಾನಿಕ್ ಸಿಟಿ ಅಂತ ಎಷ್ಟು ಫೇಮಸ್ ಇದೆ ಎಲ್ಲರಿಗೂ ಗೊತ್ತಿದೆಯಪ್ಪ. ಇಡೀ ನಮ್ಮ ದೇಶದಲ್ಲಿ ಏನು ಎಕ್ಸ್ಪೋರ್ಟ್ ಆಗುತ್ತೆ, ಮೋರ್ ದೆನ್ 50%, 50%ಗಿಂತ ಹೆಚ್ಚು ಸಾಫ್ಟ್ವೇರ್ ಕೆಲಸ ಮಾಡುವುದು ಬ್ಯಾಂಗ್ಳೂರಲ್ಲಿ. ಆ ಒಂದು ಎಲೆಕ್ಟ್ರಾನಿಕ್ ಸಿಟಿಯನ್ನು ಕೂಡ ಆರಂಭಿಸಿದ್ದು ಕೂಡ ದೇವರಾಜ ಅರಸು ಅವರು. ಇವತ್ತು ಇಡೀ ವಿಶ್ವದಲ್ಲೇನೆ ಬ್ಯಾಂಗ್ಳೂರ್ನ ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ನಮ್ಮ ಆದಾಯದ ಮೂಲವಾಗಿ ಬೆಂಗಳೂರಿನಲ್ಲಿ ಇರೋನ್ಗೆ ಮಾಡುವಂತೆ ಕೆಲಸ ಮಾಡಿರ್ತಕ್ಕಂಥದ್ದು ದೇವರಾಜ ಅರಸು ಅವರು. ಇವರು ನಮ್ಮ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗದಲ್ಲಿ ಹುಟ್ಟುತ್ತಾರೆ. ಕಲ್ಲಳ್ಳಿಯಲ್ಲಿ ಅವರು ತಮ್ಮ ಮುಂದಿನ ಜೀವನವನ್ನ ಕಂಟಿನ್ಯೂ ಮಾಡ್ತಾರೆ. ಅತ್ಯಂತ ಚಿಕ್ಕ ವಯಸ್ಸಿನ ಅವರು 28ನೇ ವಯಸ್ಸಿಗೆ ಅವರು ಪ್ರಜಾಪ್ರತಿನಿಧಿಗಳ ಸಭೆಗೆ ಮೆಂಬರ್ ಆಗಿ ಬಂದಂಥವರು. ರಾಜ್ಯದ ಇದುವರೆಗೂ ಅತ್ಯಂತ ಹೆಚ್ಚಿನ ಸಮಯವನ್ನ ಆಲ್ಮೋಸ್ಟ್ 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅತ್ಯುತ್ತಮವಾದ ಸೇವೆಯನ್ನ ಮಾಡಿ ಒಳ್ಳೆಯ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೆ ರೆಕಗ್ನಿಷನ್ ಅನ್ನ, ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂತಹ ಕೆಲಸ ಆ ರೀತಿ. ಇವತ್ತು ನಾವು ರಿಸರ್ವೇಶನ್ ಬಗ್ಗೆ ಹೇಳ್ತೀವಿ, ಯಾಕಂದ್ರೆ ಹುಟ್ಟಬೇಕಾದ್ರೆ ಯಾರು ನಾವು ಆ ಜಾತಿಲಿ ಹುಟ್ಟಬೇಕು ಇಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊಂಡು ಹುಟ್ಟೋದಿಲ್ಲ. ನೀವು ಇತಿಹಾಸ ಹೋದ್ರೆ ಗೊತ್ತಾಗುತ್ತೆ. ಮೊದಲು 4 ವರ್ಣಗಳಿತ್ತು. ವರ್ಣಗಳಿಂದ ಇವತ್ತು ಜಾತಿ, ಉಪಜಾತಿ, ಪಂಗಡ ಅಲ್ಲಿವರೆಗೂ ಬಂದ್ಬಿಟ್ಟಿದೆ. ಬರೀ ಜಾತಿಗೆ ಸೀಮಿತವಾಗಿಲ್ಲ, ಉಪಜಾತಿ ಅಲ್ಲಿಂದ ಗ್ರೂಪ್ವರೆಗೂ ಬಂದ್ಬಿಟ್ಟಿದೆ. ಆದ್ರೆ ಈ ಎಲ್ಲದಕ್ಕೂ ಕೂಡ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರಿಗೂ ಓದುವಂತ ಅಕ್ಷರಾಭ್ಯಾಸ ಮಾಡುವಂತ ಅವಕಾಶ ಇರಲಿಲ್ಲ. ಅಂಬೇಡ್ಕರ್ ಅವ್ರು ಯಾಕೆ ಪ್ರತಿ ದಿವಸ ನಾವು ನೆನೆಸ್ಕೋತೀವಿ, ಪ್ರತಿ ದಿವಸ ನಾವು ಅಂಬೇಡ್ಕರ್ ಅವರ ಸಂವಿಧಾನ ಪೀಠಿಕೆಯನ್ನ ನಾವು ಓದ್ತೀವಿ, ಇದಕ್ಕೆಲ್ಲ ಕಾರಣ ನಮ್ಮ ಇತಿಹಾಸ. ಸೊ ತಮಗೆಲ್ಲ ಹಾವನೂರು ಅಂತ ಕೇಳಿದ್ರೆ LG ಹಾವನೂರು ಸಮಾಜ ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಅವರು LG ಹಾವನೂರು ಆಯೋಗವನ್ನ ರಚನೆ ಮಾಡಿ, ಏನು ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಟು ಎಜುಕೇಶನ್, ರೈಟ್ ಟು ಎಂಪ್ಲಾಯ್ಮೆಂಟ್, ಎಲ್ಲರೂ ನೀವು ಈಗೆಲ್ಲ ಸ್ಟೂಡೆಂಟ್ಸ್ ತುಂಬಾ ಜನ ಬಂದಿದ್ದೀರಾ, ಮುಗಿದ್ಮೇಲೆ ಎಲ್ಲ ಅಪ್ಲಿಕೇಶನ್ ಹಾಕ್ತೀರಾ. UPSC, ನಾನು ಕೂಡ KPSC KSL ಸೆಲೆಕ್ಷನ್ ಆಗ್ಬೇಕಾದ್ರೆ ಅಪ್ಲಿಕೇಶನ್ ಹಾಕಿದಾಗ ರಿಸರ್ವೇಶನ್ ಇದೆ. ಯಾಕೆ ರಿಸರ್ವೇಶನ್ ಇದೆ? ಹಾರಿಜಾಂಟಲ್ ಯಾಕಿದೆ, ವರ್ಟಿಕಲ್ ಯಾಕಿದೆ? ಈಗ ವಿಮೆನ್ ರಿಸರ್ವೇಶನ್ ಇದೆ, 33% ಕೊಟ್ಟಿದ್ದಾರೆ. ಇದೆಲ್ಲ ಯಾಕೆ ಕೊಡಬೇಕು? ಯಾಕೆ ಎಲ್ಲರೂ ಒಂದೇ ರೀತಿಯಾಗಿ ಸೇಮ್ ಎಕ್ಸಾಮ್ ಇದ್ರು ಕೂಡ ಯಾಕೆ ಈ ಥರ ಎಲ್ಲ ರಿಸರ್ವೇಷನ್ಸ್ ಮಾಡಿದ್ದಾರೆ ಅಂತ ನೀವು ಫಸ್ಟ್ ಬರೆಯುವಾಗ ತಿಳ್ಕೊಳ್ತೀರಾದ್ರೆ ಓದುವಾಗ ಗೊತ್ತಾಗುತ್ತೆ. ನಮ್ಮ ಇತಿಹಾಸ ನೋಡಿದಾಗ ಯಾಕೆ ಈ ಸಿಸ್ಟಮನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಸಮಾನವಾದ, ಎಲ್ಲರಿಗೂ ಅವಕಾಶ ಸಿಗಬೇಕು, ಎಲ್ಲರೂ ಮುಂದೆ ಬರಬೇಕು, ಎಲ್ಲರೂ ಒಂದೇ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಲ್ವಾ? ಆರ್ಟಿಕಲ್ 15(4), 16(4) ಏನು ಹೇಳುತ್ತೆ ಅದರ ಒಂದು ನಾವೆಲ್ಲ ಸಂವಿಧಾನ ಬರೀ ಪೀಠಿಗೆ ಪ್ರತಿ ದಿವಸ ಓದ್ತೀವಿ. ಯಾಕೆ ಅಂತ ನಿಮ್ಮ ಏಜಲ್ಲಿ, ಸ್ಟೂಡೆಂಟ್ ಏಜಲ್ಲಿ ಖಂಡಿತ ಯೋಚನೆ ಮಾಡಿರೋದಿಲ್ಲ. ಯಾಕೆ ಮಾಡಿದ್ದಾರೆ ಅದೆಲ್ಲ ಅಂತ ಮುಂದಿನ ಹಂತದಲ್ಲಿ ನೀವು ಒನ್ಸ್ ಯು ಫಿನಿಶ್ ಆಫ್ ಯುವರ್ ಕೋರ್ಸ್, ನೀವು ನಿಜವಾದ ಜೀವನಕ್ಕೆ ಯಾವಾಗ ಎಂಟರ್ ಆಗ್ತೀರಾ ಆವಾಗ ಗೊತ್ತಾಗುತ್ತೆ ಸಮಾಜ ಹೇಗಿದೆ, ಏನಕ್ಕೆ ಇದೆಲ್ಲ ಕೆಲಸ ಮಾಡಿದ್ದಾರೆ ಅಂತ. ಸೊ ಎಲ್ಲ ಕೆಲಸಗಳನ್ನು ದೇವರಾಜ ಅರಸು ಅವರು ಮಾಡಿದ್ದಾರೆ. ಯಾವಾಗಲೂ ಪ್ರಾತಸ್ಮರಣೀಯರು, ಪ್ರತಿ ದಿವಸ ನಾವು ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಇವರು ಮಾಡತಕ್ಕಂಥ ಎಲ್ಲ ಈ ಒಂದು ಸಾಧನೆಗಳ ಹಿನ್ನೆಲೆಯಲ್ಲಿ ಇವರು ಹಾಕಿಕೊಟ್ಟಿರುವಂಥ ಒಂದು ಬುನಾದಿಯ ತಳಪಾಯದ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಸಮಾಜ ನಿರ್ಮಾಣವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದ ಹೇಳಿ ಮಾತಾಡ್ತೀನಿ. ಬಹಳ ವಿಸ್ತಾರವಾಗಿ ಹಿಂದುಳಿದ ವರ್ಗಗಳ ಇದ್ರ ಬಗ್ಗೆ ಏನ್ ರಿಸರ್ವೇಶನ್ ಮೀಸಲಾತಿ ಇದೆ ಅನ್ನೋದ್ರ ಬಗ್ಗೆ ತಮ್ಗೆಲ್ಲ ಹೇಳ್ಕೊಟ್ಟಂತ
ನಮ್ಮ ಸ್ನೇಹಿತರಾದಂಥ GS ಸೋಮಶೇಖರ್ ಅವರು, ಉಪ ಆಯುಕ್ತರು ಕಂದಾಯ, ಮೈಸೂರು ಮಹಾನಗರ ಪಾಲಿಕೆ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯ ನಿಮಿತ್ತ ನಮ್ಮ ಮಾನ್ಯ ಶಾಸಕರಾದಂತಹ ಡಾಕ್ಟರ್ ಡಿ ತಿಮ್ಮಯ್ಯನವರು ಓಡ್ತಾ ಇದ್ದಾರೆ. ಅವರಿಗೆ ಗೌರವ ಸಮರ್ಪಣೆ ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಚಾಲಂ ಶ್ರೀನಿವಾಸ್ ಗೌಡ್ರು ಹಾಗೂ ನಟರಾಜ್ ಜೋಯಿಸ್ ಅವರು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊತೀನಿ. ಇಷ್ಟೆಲ್ಲ ಬಿಸಿ ಇದ್ದು ಸಹ ತಮ್ಮ ಕಾರ್ಯ ಒತ್ತಡಗಳ ನಡುವೆ ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ಬಹಳ ಸರಳವಾದಂತ ಡಾಕ್ಟರ್ ಡಿ ತಿಮ್ಮಯ್ಯನವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾಳ ಅಧ್ಯಕ್ಷರಾದಂತಹ ಶ್ರೀಯುತ ಪಿ ಮಧುಸ್ವಾಮಿ ಅವರು ಕಾರ್ಯಕ್ರಮವನ್ನು ಕುರಿತು ಮಾತಾಡ್ತಾರೆ. ಕರ್ನಾಟಕ ಸುವರ್ಣ ಸಂಭ್ರಮದ ಅಂಗವಾಗಿ ಧೀಮಂತ ನಾಯಕರಾದಂಥ ಡಿ ದೇವರಾಜ ಅರಸು ಅವರ ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಅದರ ಉದ್ಘಾಟನೆಯನ್ನು ಮಾಡಿದಂಥ ತಿಮ್ಮಯ್ಯನವರೇ, ಸೋಮಶೇಖರ್ ಅವರೇ, ಶ್ರೀನಿವಾಸ್ ಗೌಡ್ರೆ, ನಟರಾಜ್ ಅವರೇ, ಲಕ್ಷ್ಮಿ ಅವರೇ, ಬಸವೇಗೌಡ್ರೆ, ಬೆಳಿಗರಂಗ ಅವರೇ, 1915 ಆಗಸ್ಟ್ 20 ಹುಣಸೂರು ತಾಲೂಕಿನ ಕಲ್ಲಳ್ಳಿಯಲ್ಲಿ ಜನಿಸಿದ್ದಂಥವರು. ಅವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದಂಥವರು. ನಮ್ಮ ಮೈಸೂರಿನ ಮಹಾರಾಜರ ದೂರದ ಸಂಬಂಧಿನೂ ಸಹ ಅವರು ಬಾಲ್ಯದಲ್ಲಿ ಮೈಸೂರಿನಲ್ಲಿ ಮೆಟ್ರಿಕ್ ಅನ್ನ ಓದಿ ಕಾಲೇಜನ್ನ BSc ಅನ್ನ ಬೆಂಗಳೂರಿನಲ್ಲಿ ಪಡೆದು ತದನಂತರ ಅವರು ಕಲ್ಲಳ್ಳಿ ಗ್ರಾಮಕ್ಕೆ ಬಂದು ವ್ಯವಸಾಯದಲ್ಲಿ ನಿರತರಾಗಿರ್ತಾರೆ. ಊರಿನಲ್ಲಿ ಎಲ್ಲರ ಜೊತೆಲಿ ಬೆರೆತು ಊರಿನಲ್ಲೇ ಸಹ ಅವರ ಅತಿಯಾದ ಹೆಸರನ್ನ ಪಡೆದಿರ್ತಾರೆ. ಅವರಿಗೆ ಅರಸು ಮನೆತನ ಅಂತ ವಿಶೇಷವಾದ ಗೌರವವೂ ಇರುತ್ತದೆ. ಪ್ರತಿಯೊಬ್ಬರು ಅವರಲ್ಲೇ ನ್ಯಾಯ, ಪಂಚಾಯಿತಿ, ಮತ್ತೊಂದು ಆಸ್ತಿ ವಿಚಾರ ಯಾವುದೇ ಆದ್ರೂ ಅವರಲ್ಲೇ ತೀರ್ಮಾನ ಮಾಡತಕ್ಕಂತ ಒಂದು ಚಾಣಾಕ್ಷತನ ದೇವರಾಜ ಅರಸು ಅವರಿಗೆ ಆಗಿನ ಯುವಕರಲ್ಲೇ ಬಂದಿರುತ್ತೆ. ಆಗ ಅವರ ಗತ್ತು, ಗೈರತ್ತುಗಳು ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಇದನ್ನ ನೋಡಿದಂತವರು ನಮ್ಮ ಲಾಯರ್ ಕೃಷ್ಣಯ್ಯಂಗರ್ ಅವರು ಇಂಥ ಒಬ್ಬ ಯುವಕ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತದೆ, ರಾಜಕೀಯದಲ್ಲಿ ಬೆಳವಣಿಗೆ ಆಗುತ್ತದೆ, ಬಡವರಿಗೆ, ಧೀಮಂತರಿಗೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಸಾವುಕಾರ ಚೆನ್ನೈನವರಿಗೆ ಪರಿಚಯಿಸಿ ಚೆನ್ನೈನವರು 1941 ಮೈಸೂರು ಸಂಸ್ಥಾನಕ್ಕೆ ಪ್ರಜಾಪ್ರತಿನಿಧಿಯಾಗಿ ಅವ್ರನ್ನ ನೇಮಿಸ್ತಾರೆ. 1941 ತದನಂತರ 1946 ಸಹ 2 ಬಾರಿ ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿಯಾಗಿ ಅವರು ಆಯ್ಕೆ ಆಗ್ತಾರೆ. ಅವರು ಆಯ್ಕೆ ಆದ್ಮೇಲೆ ಅವರು ತುಂಬಾ ಜನಪ್ರಿಯತೆಯನ್ನ ಪಡೆದ ಮೇಲೆ ಸ್ವತಂತ್ರ ಬಂದ ನಂತರ 1952 ಮೊದಲನೇ ಬಾರಿಗೆ ಶಾಸಕರಾಗಿ ಅವರು ಆಯ್ಕೆ ಆಗ್ತಾರೆ. 1952 ಶಾಸಕರಾಗಿ ಆಯ್ಕೆಯಾಗಿ ಅವರು ಹಿಂದಿರುಗಿ ನೋಡೋದಿಲ್ಲ 6 ಬಾರಿ ಅವರು ಶಾಸಕರಾಗ್ತಾರೆ. ಅವ್ರ ಜನಪ್ರಿಯತೆ ಎಷ್ಟಿತ್ತು ಅಂದ್ರೆ 1962 ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಅವಿರೋಧವಾಗಿ ಆಯ್ಕೆ ಆಗ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅವರ ಜನ ಮೆಚ್ಚಿರ್ತಕ್ಕಂಥದ್ದು, ಎಲ್ಲರ ಜೊತೆ ಒಡನಾಡ ಇದ್ದಂಥದ್ದು, ಎಲ್ಲರ ವರ್ಗದವರ ಜೊತೆ ಒಡನಾಡ ಇದ್ದದಕ್ಕೆ ಅವರು 1962 ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಅವ್ರು ಎಷ್ಟು ಚಾಣಾಕ್ಷ ಬುದ್ಧಿ ಇದು ಇತ್ತು ಅಂದ್ರೆ 1962 ನಿಜಲಿಂಗಪ್ಪನವರ ಸರ್ಕಾರ ಬಂದಾಗ, ನಿಜಲಿಂಗಪ್ಪನವರ ಅಧ್ಯಕ್ಷರಾಗಿದ್ದಾಗ ಅವ್ರು ಸೋಲ್ತಾರೆ, ಪಕ್ಷ ಅಧಿಕಾರಕ್ಕೆ ಬರ್ತದೆ. ಆದ್ರೆ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಅವರೆಲ್ಲ ನಿಜಲಿಂಗಪ್ಪನವರೇ ಮುಖ್ಯಮಂತ್ರಿ ಆಗ್ಬೇಕು ಅಂದಾಗ ಒಂದು ಸಜೆಷನ್ ಕೊಡ್ತಾರೆ ದೇವರಾಜ ಅರಸು ಅವರು. ಒಂದು ಸಲಹೆ ಇಲ್ಲ, ನೀವು ಬೇಕಾದ್ರೆ ಮತ್ತೊಂದ್ ಸಾರಿ ಯಾವ್ದಾದ್ರು ಕ್ಷೇತ್ರದಲ್ಲಿ ಗೆದ್ದು ಬನ್ನಿ, ಅಲ್ಲಿವರೆಗೆ ನೀವು ಯಾರು ನಿಮ್ಮ ಫಾಲೋವರ್ಸ್ ಇರ್ತಾರೆ, ನಿಮ್ಮ ನಂಬಿಕಸ್ಥರು ಇರ್ತಾರೆ, ಅವ್ರಿಗೆ ನೀವು ಮುಖ್ಯಮಂತ್ರಿಯನ್ನ ಮಾಡಿ ಆಮೇಲೆ ನೀವು ಗೆದ್ದ ನಂತರ ನೀವೇ ಬೇಕಾದ್ರೆ ಅಧಿಕಾರ ವಹಿಸ್ಕೊಳ್ಳಿ ಅಂತ ಒಂದು ಸಲಹೆಯನ್ನ ಕೊಡ್ತಾರೆ. ಅದನ್ನ ಅವರು ಮೆಚ್ಕೋತಾರೆ ಯಾರು, ನಿಜಲಿಂಗಪ್ಪನವರು. ಆ ಸಲಹೆ ಮೇರೆಗೆ ಅವರು ಮತ್ತ ಶ್ರೀ ಕಂಠಿ ಅವರಿಗೆ ಮುಖ್ಯಮಂತ್ರಿಯನ್ನ ಮಾಡಿ ಅವರು ಮತ್ತೆ ಆ ಟೈಮಲ್ಲಿ ಕಂಠಿ ಅವರ
ಒಂದು ಸಂಪುಟದಲ್ಲಿ ಸಹ ಅವರು ಪಶುಸಂಗೋಪನಾ ಮತ್ತು ವಾರ್ತಾ ಸಚಿವರಾಗಿರ್ತಾರೆ, ಯಾರು ದೇವರಾಜ ಅರಸು ಅವರು. ಮತ್ತೆ 6 ತಿಂಗಳು ಕಳೆದ ಮೇಲೆ ನಿಜಲಿಂಗಪ್ಪನವರು ಗೆದ್ದು ಬಂದ ಮೇಲೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದಾಗ ಸಹ ಅವರು ಸಾರಿಗೆ ಸಚಿವರಾಗಿರ್ತಾರೆ. ಅವರು ಅಲ್ಲಿ ಒಳ್ಳೆ ಹೆಸರನ್ನ ಪಡೆದಂತವರಾಗ್ತಾರೆ. ಮತ್ತೊಮ್ಮೆ ನಿಜಲಿಂಗಪ್ಪನವರು ಗೆದ್ದು ಬಂದಾಗ ಆಗ ಅವರು ಕಾರ್ಮಿಕ ಸಚಿವರಾಗ್ತಾರೆ. ಕಾರ್ಮಿಕ ಸಚಿವರಾಗಿ ಅವರು ಅನೇಕ ಬದಲಾವಣೆಯನ್ನ ಕಾರ್ಮಿಕ ಇದರಲ್ಲಿ ಕನಿಷ್ಠ ವೇತನ, ಕೂಲಿ ಮತ್ತು ಕಾರ್ಮಿಕರಿಗೆ ಅನೇಕ ಸವಲತ್ತುಗಳನ್ನ ಕೊಡುವ ನಿಟ್ಟಿನಲ್ಲಿ ಹೊಸ ಹೊಸ ಹೆಜ್ಜೆಗಳನ್ನ ಅವರು ಹಾಕ್ತಾರೆ. ಅದಾದ್ಮೇಲೆ 1967ರಲ್ಲಿ ವೀರೇಂದ್ರ ಪಾಟೀಲ್ ರವರು ಮುಖ್ಯಮಂತ್ರಿ ಆದಾಗ ಇವರಿಗೆ ಯಾವುದೇ ಒಂದು ಅಧಿಕಾರವನ್ನ ಕೊಡೋದಿಲ್ಲ. ಆದ್ರೂ ಇವರು ಬೇಸರ ಇಲ್ಲದೆ ಅವ್ರ ಪಕ್ಷಕ್ಕಾಗಿ ನಿಷ್ಠೆಯಾಗಿ ಅವರು ಏನು ಸರ್ಕಾರಿ ಬಂಗಲೆಯನ್ನ ಖಾಲಿ ಮಾಡಿ ಪ್ರೈವೇಟ್ ಬಂಗಲೆಯಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಕಾರಣಾಂತರದಿಂದ ಪಕ್ಷ 2 ವಿಭಾಗ ಆದಾಗ ಸಂಸ್ಥಾ ಕಾಂಗ್ರೆಸ್ ಮತ್ತು ಆಡಳಿತ ಕಾಂಗ್ರೆಸ್ ಅಂತ ಆದಾಗ ಆಗ ಇಂದಿರಾ ಗಾಂಧಿ ಅವರು ಇವರ ಕಾರ್ಯದಕ್ಷತೆ, ಇವರ ಪ್ರಾಮಾಣಿಕತೆ ಇದನ್ನೆಲ್ಲ ಮೆಚ್ಚಿ ಆಗ ಅವರು ಆಡಳಿತ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮಾಡ್ತಾರೆ. 1972ರಲ್ಲಿ ಸುಮಾರು 163 ಸೀಟುಗಳನ್ನ ಇವರ ಒಂದು ಅಧ್ಯಕ್ಷತೆಯಲ್ಲಿ ಗೆಲ್ತದೆ. ಯಾರ ಅಧ್ಯಕ್ಷತೆಯಲ್ಲಿ? ಅರಸು ಅವರ ಅಧ್ಯಕ್ಷತೆಯಲ್ಲಿ 163 ಸೀಟು ಗೆದ್ದ ನಂತರ ಇವರನ್ನೇ ಸಹ ಇವರು ಯಾರು ಇಂದಿರಾ ಗಾಂಧಿ ಅವರು ಇವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ. 1972ರಲ್ಲಿ ಮುಖ್ಯಮಂತ್ರಿ ಆದಾಗ ಹಲವಾರು ದಿಟ್ಟ ಹೆಜ್ಜೆಗಳನ್ನ, ಆಡಳಿತದಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನ ಅವರು ತರ್ತಾರೆ. ಮತ್ತೆ ಈ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡ್ತಾರೆ. ಅದೇ ಇವತ್ತು ನಾವು ಇವರು ಹೇಳ್ದಂಗೆ ಸುವರ್ಣ 50 ವರ್ಷ ಸುವರ್ಣ ಇದನ್ನ ನಾವು ಆಚರಿಸ್ತಾ ಇದ್ದೀವಿ. ಅಂತ ಒಂದು ದಿಟ್ಟ ಹೆಜ್ಜೆಯನ್ನ ಅವರು ಇರ್ತಾರೆ. ಅವ್ರು ಎಲ್ಲ ಇದನ್ನು ಸಹ ಬಹಳ ದಿಟ್ಟವಾದಂತ ಹೆಜ್ಜೆಗಳೇ, ಯಾರು ಮಾಡಲಿಕ್ಕೆ ಆಗದಂತ ಒಂದು ಇವುಗಳನ್ನ ಅವರು ಮಾಡ್ತಾರೆ. 1974ರಲ್ಲಿ ಭೂ ಸುಧಾರಣಾ ಶಾಸನವನ್ನ ಜಾರಿಗೆ ತರ್ತಾರೆ. ಅಂದ್ರೆ ಉಳುವನೇ ಭೂಮಿಯ ಒಡೆಯ, ಅಂದ್ರೆ ಯಾರು ಉಳಿತಾರೆ, ಯಾರೋ ಒಬ್ರು ಕೊಟ್ಟುಬಿಟ್ಟು ಅವ್ರಿಗೆ ಇದೆಲ್ಲ ಕೊಟ್ಟು, ಈಗಾಗಲೇ ಅವರು ಸೋಮಶೇಖರ್ ಅವರು ಅದನ್ನ ಸವಿಸ್ತರವಾಗಿ ಹೇಳಿದ್ದಾರೆ. ಅದನ್ನ ಮತ್ತು ಋಣ ಪರಿಹಾರ ಕಾಯ್ದೆ ಜಾರಿಗೆ ತರ್ತಾರೆ. ಅಂದ್ರೆ ಜೀತ ಪದ್ಧತಿಯನ್ನ ಅವರು ಜಾರಿಗೆ ತರ್ತಾರೆ. ಅನೇಕರು ಪಾಪ ಏನು ಬಹಳ ಸಣ್ಣ ಪುಟ್ಟ ಇದಕ್ಕೆ ವರ್ಷಾನುಗಟ್ಲೆ ಬಡವರು ಕೈ ಒಡ್ಬಿಟ್ಟು 10 ವರ್ಷ 20 ವರ್ಷ ಆದ್ರೂ ಸಹ ಅವ್ರ ಮನೇಲಿ ಜೀತವನ್ನ ಮಾಡ್ತಿರ್ತಾರೆ. ಅದನ್ನ ಋಣವನ್ನ ತೀರ್ಸ್ಕೊಳಕ್ಕೆ ಆಗೋದಿಲ್ಲ. ಅವರು ಎಷ್ಟೇ ಕಷ್ಟಪಟ್ಟರು ಅವ್ರು ಸಾಯೋವರೆಗೂ ಸಹ ಜೀತವನ್ನೇ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ಅರ್ಥಂತ ದೇವರಾಜ ಅರಸು ಅವರು 1976ರಲ್ಲಿ ಆ ಒಂದು ಋಣ ಪರಿಹಾರ ಕಾಯ್ದೆಯನ್ನ ತಂದು ಎಲ್ಲರಿಗೂ ಜೀತ ಮುಕ್ತಿ ಪದ್ಧತಿಯನ್ನ ಅವರು ಜಾರಿಗೆ ತಂದು ಎಲ್ಲರೂ ಇದನ್ನ ಬಿಡುಗಡೆಯನ್ನ ಮಾಡಿಸಂತ ಒಂದು ದಿಟ್ಟ ನಿಲುವನ್ನ ಅವರು ಕೈಗೊಳ್ತಾರೆ. 1973ರಲ್ಲಿ ಸುಮಾರು ಜನ ಯುವಕರುಗಳಿಗೆ ಉದ್ಯೋಗ ಇಲ್ಲದೆ ಪರದಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅವರು 50,000 ವಿದ್ಯಾರ್ಥಿಗಳಿಗೆ ಸ್ಟೈಪಂಡ್ರಿ ಮೂಲಕ ಅವ್ರನ್ನ ನೇಮಿಸಿಕೊಳ್ಳುವಂತ ಒಂದು ಹೊಸ ಹೆಜ್ಜೆಯನ್ನ ಅವರು ಮಾಡ್ತಾರೆ. ಮತ್ತೆ ಈಗಾಗಲೇ ಅವರು ಹೇಳಿದಂತೆ ನಮ್ಮ ತಿಮ್ಮಯ್ಯನವರು ಹೇಳಿದ್ರು ಮಲವರ ಪದ್ಧತಿ ಇತ್ತು ಅಂತ. ಅದನ್ನೆಲ್ಲ 1977ರಲ್ಲೂ ಸಹ ಅವರು ಅದನ್ನೆಲ್ಲ ಬ್ಯಾನ್ ಮಾಡ್ತಾರೆ. ಅಂತ ಹೊಸ ಹೊಸ ದಿಟ್ಟ ಹೆಜ್ಜೆಗಳನ್ನ ಇವರು ದೇವರಾಜ ಅರಸು ಅವರು ಬಡವರ ದೀನದಲಿತರ ಪರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಜೊತೆಗೆ ಆವನೂರು ವರದಿಯನ್ನ ಅವರು ಜಾರಿಗೆ ತರ್ತಾರೆ. ಯಾತಕ್ಕೋಸ್ಕರ ಅಂದ್ರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ ಪಡೆಯಲಿಕ್ಕೆ. ಯಾಕಂದ್ರೆ ಎಷ್ಟೋ ಜನ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ, ಉದ್ಯೋಗದಲ್ಲೂ ಸಹ ವಂಚಿತರಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ಒಂದು ಮೀಸಲಾತಿಯನ್ನ ತರುವುದಕ್ಕೋಸ್ಕರವಾಗಿ ಆವನೂರು ವರದಿಯನ್ನ ಅವರು ಜಾರಿಗೆ ತರ್ತಾರೆ. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಶಿಕ್ಷಣವನ್ನ ಪಡೆಯಲಿಕ್ಕೆ ಬಾರದು ಎಲ್ಲ ವಿದ್ಯಾವನ್ನ ಕೊಟ್ಟು ಉದ್ಯೋಗ ಅವಕಾಶಗಳನ್ನ ಮಾಡಿಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾರೆ. ಹಸಿದವನಿಗೆ ಒಂದೊತ್ತು ಊಟ ಕೊಡೋದು ದೊಡ್ಡದಲ್ಲ, ಆದ್ರೆ ಇಡೀ ಕುಟುಂಬವನ್ನ ಹಸುವಿನಿಂದ ಮುಕ್ತ ಮಾಡೋದೇ ದೊಡ್ಡದು. ಅದು ದೇವರಾಜ ಅರಸು ಅವರ ಒಂದು ಮೇನ್ ಇದೋದು. ಯಾಕಂದ್ರೆ ಒಬ್ಬ ವಿದ್ಯಾವಂತನಾದ್ರೆ ಆ ವಿದ್ಯಾವಂತ ಆ ಮನೆಯಲ್ಲಿ ಉದ್ಯೋಗವನ್ನ ಪಡೆದ್ರೆ ಇಡೀ ಕುಟುಂಬವನ್ನೇ ಅವನು ಹಸುವಿನಿಂದ ಹೋಗ್ಲಾಡಿಸ್ತಾನೆ. ಎಲ್ರಿಗೂ ಅನ್ನ ನೀರು ಶಕ್ತಿಯನ್ನ
ಅವರು ಪಡ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ರಿಗೂ ಶಿಕ್ಷಣವನ್ನ ಕೊಡಬೇಕು, ಎಲ್ಲರೂ ಶಿಕ್ಷಕರ ಶಿಕ್ಷಣವನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದ ಅವರು ಹಲವಾರು ಉತ್ತಮವಂತ ಇದ್ದಿದ್ದ ಕಾರ್ಯಕ್ರಮಗಳನ್ನೆಲ್ಲ ಜಾರಿಗೆ ತರಂತ ಕೆಲಸಗಳನ್ನ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅವರು 1977ರಲ್ಲಿ ಕಾಂಗ್ರೆಸ್ ಅವ್ರು ಯಾವ ಮಟ್ಟಕ್ಕೆ ಜನಪ್ರಿಯತೆಯನ್ನ ಪಡೆದಿದ್ರು ಅಂದ್ರೆ 28 ಸೀಟ್ಗೆ 27 ಸೀಟ್ಗಳನ್ನ ಅವ್ರು ಗೆಲ್ಲಿಸ್ತಾರೆ ಲೋಕಸಭೆಯಲ್ಲಿ. 28ಕ್ಕೆ 27 ಸೀಟನ್ನ ಗೆಲ್ಸಂತ ಒಂದು ಸಾಮರ್ಥ್ಯ ಅವತ್ತು ಅರಸು ಅವರಲ್ಲಿ ಬಂದಿರುತ್ತೆ. ಮತ್ತೆ 77ರಲ್ಲಿ 20 ಅಂಶಗಳ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಾರೆ ಇಂದಿರಾ ಗಾಂಧಿ ಅವರು. ಅದನ್ನ ಗರೀಬಿ ಆಟೋ ಇಂಥವೆಲ್ಲ ಇರ್ತಾವಂತ ಕಾರ್ಯಕ್ರಮಗಳನ್ನ ಕರೆಕ್ಟ್ ಆಗಿ ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ಜಾರಿಗೆ ತಂದಂತ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ದೇವರಾಜ ಅರಸು ಅವರು ಮಾತ್ರ. ಯಾಕಂದ್ರೆ ಎಲ್ಲಾ ರಾಜ್ಯದಲ್ಲೂ 20 ಅಂಶಗಳ ಕಾರ್ಯಕ್ರಮ ಅಷ್ಟು ನೀಟಾಗಿ ಆಗ್ಲಿಲ್ಲ. ಕರ್ನಾಟಕದಲ್ಲಿ ಮಾತ್ರ 20 ಅಂಶಗಳ ಕಾರ್ಯಕ್ರಮಗಳ ಬಹಳ ಚೆನ್ನಾಗಿ ತಂದ್ರು. ಅದರಲ್ಲಿ ಅನೇಕ ಬಡವರಿಗೆ ಮತ್ತು ಈ ಗರೀಬಿ ಆಟೋ ಇಂಥ ಒಂದು ಕಾರ್ಯಕ್ರಮಗಳಾಗಿ ಎಲ್ಲರಿಗೂ ಒಳ್ಳೆ ಆಗುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇದೆಷ್ಟೆಲ್ಲ ಉತ್ತಂಗಕ್ಕೆ ಏರ್ಮೇಲೆ ಅದೇನೋ ಯಾರ್ ಕಂಡು ಬೀಳುತ್ತೆ ಏನೋ ಇಂದಿರಾ ಗಾಂಧಿ ಅವ್ರಿಗೂ ದೇವರಾಜ ಅರಸು ಅವ್ರಿಗೆ ಸ್ವಲ್ಪ ಒಬ್ರಿಗೊಬ್ರಿಗೆ ವೈಮನಸ್ಸು ಬರುತ್ತೆ. ಅದರಲ್ಲಿ ಇವ್ರನ್ನ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡ್ತಾರೆ. ಉಚ್ಚಾಟನೆ ಮಾಡಿದ್ಮೇಲೆ ಇವರು ಅರಸು ಕಾಂಗ್ರೆಸ್ ಅಂತ ಮಾಡ್ತಾರೆ. ಅರಸು ಕಾಂಗ್ರೆಸ್ ಅಂತ ಮಾಡಿದ್ಮೇಲೆ ಜನ ನಂಬಿದವರೆಲ್ಲ ಅವ್ರ ಕೈ ಕೊಡ್ತಾರೆ. ಯಾರ್ಯಾರು ಅವ್ರ ಮೇಲೆತ್ತರು, ಯಾರ್ಯಾರು ಅವರಿಂದ ಸಹಾಯ ಪಡೆದ್ರು ಅವರೆಲ್ಲ ಅವತ್ತು ಕೈ ಬಿಡ್ತಾರೆ. ಅವರು ಸೋಲನ್ನು ಒಪ್ಕೊಳ್ತಾರೆ. ಇಡೀ ಇದರಲ್ಲಿ ಅವರು ಒಂದು ಸೀಟ್ನು ಗೆಲ್ಲಕ್ಕಾಗುವಂತ ಪರಿಸ್ಥಿತಿ ಆಗುತ್ತೆ. ಅದೇ ಯೋಚನಲ್ಲಿ ಅವರು 1982ರಲ್ಲಿ ಅವರು ಮರಣವನ್ನ ಹೊಂದ್ತಾರೆ. ಅವ್ರ ಮರಣವನ್ನ ಹೊಂದ ಮೇಲೆ ಅವ್ರಿಗೆ 90,000 ರೂಪಾಯಿ ಸಾಲನೂ ಸಹ ಇರ್ತದೆ. ಅದನ್ನ ಅವ್ರ ಮಕ್ಕಳು ಚಂದ್ರಪ್ರಭಾ, ನಾಗರತ್ನ, ಭಾರತಿ ಅಂತ 3 ಜನ ಮಕ್ಕಳಿರ್ತಾರೆ. ಆ ಮಕ್ಕಳು ಸಹ ಆ ಸಾಲವನ್ನ ಒತ್ತಿ ತೀರಿಸ್ತಾರೆ. ಅಂದ್ರೆ ದೇವರಾಜ ಅರಸು ಅವರು ಬಹಳ ದುಡ್ಡು ಸಂಪಾದನೆ ಮಾಡ್ಬಿಟ್ರು. ಎರಡು ಸಾರಿ ಅವರು ಮುಖ್ಯಮಂತ್ರಿಗಳಾಗಿದ್ರು ಅಂತ ಕೆಲವರೆಲ್ಲ ಮಾತಾಡ್ತಿದ್ರು. ಆದ್ರೆ ಅವರು ಸಾಯೋ ಸಂದರ್ಭದಲ್ಲಿ ಅವ್ರಿಗೆ 90,000 ಸಾಲ ಇತ್ತು ಅಂತ ನಾವು ಇತಿಹಾಸದಲ್ಲಿ ಓದಂತ ಇದನ್ನ ನಾವು ನೋಡಿದೀವಿ. ಅಂತ ಒಬ್ಬ ಧೀಮಂತ ನಾಯಕನ ನಾವು ಇವತ್ತು ನೀವೆಲ್ಲರೂ ಅವರ ಜಯಂತಿಯನ್ನ ಆಚರಿಸ್ತಕ್ಕಂಥದ್ದು ನಮ್ಗೆಲ್ರಿಗೂ ಸಂತೋಷವಾದಂತ ವಿಷಯ ಮತ್ತು ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ವಿದ್ಯಾರ್ಥಿನಿಯರುಗಳು ನೀವರೆಲ್ಲ ಅವರ ಮಾರ್ಗದರ್ಶನ ಅವ್ರು ಹಾಕಿಕೊಟ್ಟಂತ ಒಂದು ಇದರಲ್ಲಿ ತಾವೆಲ್ಲ ಮಾಡ್ಬೇಕು. ಯಾಕಂದ್ರೆ ಹಿಂದೆ ಎಲ್ಲ ವಿದ್ಯೆಯನ್ನ ಕಲಿಬೇಕಾದ್ರೆ ಭಾರಿ ಕಷ್ಟ ಇತ್ತು. ಇವತ್ತು ನೀವೆಲ್ಲ ಬಂದಿದ್ರಿ. ನೀವೆಲ್ಲ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಕಲಿಸಿದಂತ ಗುರುಗಳಿಗೆ ಒಳ್ಳೆ ಹೆಸರನ್ನ ತಂದುಕೊಟ್ಟು ನೀವು ಈ ಸಮಾಜದಲ್ಲಿ ಈ ದೇಶದಲ್ಲಿ ಉತ್ತಮ ಪ್ರಜೆಯಾಗಿರಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಮತ್ತೊಬ್ಬರಿಗೆ ಆದರ್ಶ ಪ್ರಿಯರಾಗಿ ಅಂತ ತಮ್ಗೆ ಹೇಳಿ ನನಗೆ ಇಲ್ಲಿ ಕರೆಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಮಾತನಾಡಕ್ಕೆ ಅವಕಾಶ ಕೊಟ್ಟಂತೆ ನಮ್ಮ ತೇಜಸ್ವಿ ಗೌಡ್ರಿಗೆ ಅಭಿನಂದನೆ ಸಲ್ಲಿಸಿ ಮತ್ತು ಅವರ ಸಂಘಕ್ಕೆ ಏನು ಕರ್ನಾಟಕ ಸೇನಾ ಪಡೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಬಹಳ ಧನ್ಯವಾದಗಳು. ಶ್ರೀಯುತ ಕಾಡ ಅಧ್ಯಕ್ಷರಾದಂತ ಮರಿಸ್ವಾಮಿ ಅವರಿಗೆ ಧನ್ಯವಾದಗಳು. ಈ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಒಂದು ಇಂದಿನ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಶ್ರೀ ದೇವರಾಜ್ ಅರಸು ಜಯಂತಿಯನ್ನ 191ನೇ ವರ್ಷದ ಜಯಂತಿಯನ್ನ ಆಚರಿಸ್ತಕ್ಕಂಥ ಕರ್ನಾಟಕ ಸೇನಾಪಡೆಯ ತೇಜಸ್ ಲೋಕೇಶ್ ಗೌಡ್ರವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಂಧು ಮಿತ್ರರೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತ ವರ್ಗದವರೇ, ಈಗ ತಾನೇ ಆ ಸನ್ಮಾನವನ್ನ ಮಾಡಿಸಿಕೊಂಡಂತಹ ನಾನು ಎಲ್ಲವನ್ನೂ ಸಹ ಪ್ರತಿಯೊಂದನ್ನು ಎಲ್ಲ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮರಿಸ್ವಾಮಿ ಅವರು, ಈಗ ತಾನೇ ಮಾತನಾಡಿದಂತಹ ಸೋಮಶೇಖರ್ ಸರ್ ಅವರು ಎಲ್ಲವನ್ನು, ತಿಮ್ಮಯ್ಯ ಸರ್ ಅವರು ಎಲ್ಲವನ್ನೂ ಹೇಳಿದ್ದಾರೆ. ದೇವರಾಜ ಅರಸು ಅವರೊಂದು ಪುಣ್ಯ ಆ ಒಂದು ಸ್ಥಿತಿಯನ್ನು ಇವತ್ತು ನಾವು ಏನು ಆಚರಿಸ್ತಾ ಇದ್ದೀವಿ ಜಯಂತಿಯನ್ನ ಅಂತಕ್ಕಂಥದ್ದನ್ನ ಬಹಳ ವಿರಳ. ಇತ್ತೀಚೆಗೆ ಸಮಾಜದಲ್ಲಿ ಸಮಾಜವನ್ನ ಕಟ್ಟಬೇಕು, ಸಾಮಾಜಿಕ ಸ್ಥಿರತೆಯನ್ನು ಹೋಗ್ಲಾಡಿಸ್ಬೇಕು, ಸಮಾಜದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನ ಆಧರಿಸಿ ದೇವರಾಜ ಅರಸು ಅವರು
ಆ ಒಂದು ಹಾಕಿಕೊಟ್ಟಂತಹ ನೆಲೆಗಳು ಏನು. ಇವತ್ತು ಈಗಾಗಲೇ ಎಲ್ಲವನ್ನೂ ಹೇಳಿದ್ರು. ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟರು. ಮಲಬರುವ ಪದ್ಧತಿಯನ್ನ ಹೋಗ್ಲಾಡಿಸ್ಬೇಕು ಅಂತ ಅಂದ್ರು. ಉಡುವವನೇ ಭೂಮಿಯ ಒಡೆಯ ಅನ್ನತಕ್ಕಂಥದ್ದನ್ನ ಮಾಡಿದ್ರು. ಇವತ್ತು ದೇವರಾಜ ಅರಸರು ಮಾರ್ಕೆಟ್ ಏನಿದೆ ಅದನ್ನ ಮೈಸೂರು ಸುತ್ತಮುತ್ತಲು ಇರತಕ್ಕಂತಹ ಕೆರೆ ಗೊಬ್ಬರಗಳಾಗಿರ್ಬೋದು, ದೇವರಾಜ ಅರಸರವರು ಕೊಟ್ಟಿರತಕ್ಕಂತಹ ಕೊಡುಗೆಗಳು ಮೈಸೂರಿಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಅವರ ಕೊಟ್ಟಂತಹ ಕೊಡುಗೆಗಳು ಅಪಾರ. ಅದನ್ನ ಸ್ಮರಿಸಲಿಕ್ಕೋಸ್ಕರ ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಗಾಗ ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳು ಆಚರಣೆ ಮಾಡ್ಕೊಂಡು ಬರಬೇಕು. ಈಗಿನ ಮಕ್ಕಳಿಗೆ, ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಈ ದೇವರಾಜ ಅರಸು ಅಂದ್ರೆ ಯಾರು, ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನೋದಷ್ಟೇ ಗೊತ್ತಿರತಕ್ಕಂಥದ್ದು. ಅವರು ಮಾಡಿದಂತ ಸೇವೆಗಳು ಏನು, ಅವರು ಸಮಾಜಕ್ಕೆ ಯಾವ ಯಾವ ಕೊಡುಗೆಗಳನ್ನ ಕೊಟ್ಟರು, ಸಮಾಜದಲ್ಲಿ ಇರ್ತಕ್ಕಂಥ ಮೇಲು ಕೀಳು ಇದ್ದೀವಿ ಅನ್ನೋದು ನಿಮಗೆ ಗೊತ್ತೇ ಇದೆ. ಜಾತೀಯತೆ, ಮೇಲು ಕೀಳು, ಇದನ್ನ ವೇದಗಳ ಕಾಲದಿಂದಲೂ ನೀವು ವಿದ್ಯಾರ್ಥಿಗಳು ಓದಿರ್ಬೋದು. ವೇದಗಳ ಕಾಲದಿಂದಲೂ ಈ ಜಾತೀಯತೆ ಇದೆ, ಇಂದಿಗೂ ಸಹ ಪ್ರಸ್ತುತ. ಆ ಒಂದು ಓಟಿಗೋಸ್ಕರ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಮೇಲು ಕೀಳನ್ನ ಒಂದು ಕಡೆ ನಾವು ಹೋಗ್ಲಾಡಿಸ್ಬೇಕು ಅಂತೀವಿ, ಮತ್ತೊಂದು ಕಡೆ ಜಾತಿಯನ್ನ ನಾವು ನೋಂದಾಯಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಮತ್ತೊಂದು ಕಡೆ ಮಾಡ್ತಾ ಇದ್ದೀವಿ. ಎಲ್ಲಾ ಸೌಲಭ್ಯಗಳನ್ನ ಇವತ್ತು ಲಿಟ್ರಸಿ ರೇಟ್ ಎಷ್ಟಿದೆ, ಅದರಲ್ಲಿ ಮಹಿಳಾ ಶಿಕ್ಷಣದ ಒಂದು ಲಿಟ್ರಸಿ ರೇಟ್ ಇದೆ, ಸಾಕ್ಷರತೆಯ ಒಂದು ರೇಟ್ ಎಷ್ಟಿದೆ ಅಂತಂದ್ರೆ ಬಹುಶಃ ಇವತ್ತು ಈಕ್ವಾಲಿಟಿಗೆ ಬಂದಿದ್ದೀವಿ ನಾವು ಅಂತಂದ್ರೆ ಮಹಿಳಾ ಶಿಕ್ಷಣ ಇವತ್ತು ಪುರುಷರು ಎಷ್ಟಿದ್ದಾರೆ, ಮಹಿಳೆಯರು ಅಷ್ಟೇ ಒಂದು ಇವತ್ತಿಗೆ ಸಮಾಜದ ಒಂದು ನೆಡೆಗೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಿಂದೆ ಮಹಿಳೆಯರು ಕೇವಲ ಅಡಿಗೆ ಮನೆಗೆ ಸೀಮಿತ, ಕೇವಲ ಪುರುಷ ಪ್ರಧಾನವಾದಂತಹ ಒಂದು ನಮ್ಮ ಸಮಾಜದಲ್ಲಿ ಕೇವಲ ಮಹಿಳೆಯರಿಗೆ ಹೆಚ್ಚು ಸ್ಥಾನಮಾನಗಳು ಸಿಗ್ತಾ ಇರಲಿಲ್ಲ. ಆ ನಂತರದ ದಿನಗಳಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿಯಾದ ನಂತರದ ದಿನಗಳಲ್ಲಿ, ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ಸಮಾಜ ನಮಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತಾ ಹೋಯಿತು. ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು, ನಗರದ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು, ಪ್ರತಿಯೊಬ್ಬರಿಗೂ ಸಹ ಈಕ್ವಾಲಿಟಿ, ಸಮಾನತೆ. ನಮ್ಮ ಅಂಬೇಡ್ಕರ್, ಬುದ್ಧ, ಬಸವ ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್, ಕಾಯಕ ಕೆಲಸವನ್ನ ಮಾಡಿ ಪ್ರತಿಯೊಬ್ಬರು ದುಡಿಯಿರಿ, ಪ್ರತಿಯೊಬ್ಬರು ತಿನ್ನಿ ಅಂತಕ್ಕಂಥದ್ದನ್ನ ಯಾವಾಗ್ಲೂ ಸಹ ಬೇರೆಯದನ್ನ ಆಲೋಚನೆ ಮಾಡಬಾರದು. ಮಕ್ಕಳರ ಪ್ರತಿಯೊಬ್ಬರಿಗೂ ನನ್ನದೇ ಆದಂತಹ ಅವರ ಆತ್ಮಾವಲೋಕನವನ್ನ ಮಾಡ್ಕೋಬೇಕು. ನಾನು ಸಮಾಜಕ್ಕೆ ಏನ್ ಮಾಡಿದ್ದೀನಿ, ಸಮಾಜ ನನಗೆ ಏನ್ ಮಾಡಿದೆ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಸಮಾಜಕ್ಕೆ ಏನ್ ಮಾಡಿದ್ದೀನಿ, ಸಮಾಜ ನಮಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋದಲ್ಲ. ನೀವು ಸ್ವತಂತ್ರವಾಗಿ ಆಲೋಚನೆಯನ್ನ ಮಾಡ್ತೀರಾ. ನೀವೆಲ್ಲರೂ ಸಹ ಬುದ್ಧಿವಂತರು, ಇವತ್ತಿನ ಸೃಜನಶೀಲತೆ ಉಳ್ಳತಕ್ಕಂಥವರು. ನಿಮಗೆ ಎಲ್ಲವನ್ನೂ ಸಹ ಆ ಒಂದು ದೇವರಾಜ ಅರಸರವರ ಒಂದು ಮಾತುಕತೆಗಳು, ಅವರ ಹಾಕಿಕೊಟ್ಟಂತಹ ಒಂದು ಇದು ಏನಿದೆ ನೆಲಗಟ್ಟು ಇವತ್ತಿಗೂ ಸಹ ಪ್ರಸ್ತುತ. ಏಕೆ ಅಂತಂದ್ರೆ ಇವಾಗ ಸರ್ ಹೇಳ್ತಾ ಇದ್ರು, ಅವರಲ್ಲಿ ಹೇಳ್ಬೇಕಾದ್ರೆ ಮಲಬರುವ ಪದ್ಧತಿ ಅದು ಎಷ್ಟು ಮಟ್ಟಿಗೆ ಹೀನಾಯವಾಗಿತ್ತು ಅಂತಂದ್ರೆ ಬಹುಶಃ ಅದನ್ನ ನೋಡ್ತಾ ಇದ್ರೆ ಕರುಳು ಕಿತ್ತು ಬರ್ತಾ ಇದೆ. ಯಾವುದೇ ಜಾತಿ ಆಗಿರ್ಬೋದು, ಜಾತಿಯನ್ನ ಒತ್ಕೊಂಡು ಬರಲ್ಲ, ಜಾತಿಯನ್ನ ಹುಟ್ಟಬೇಕಾದ್ರೆ ಯಾರು ಒತ್ಕೊಂಡು ಬರಲ್ಲ, ಅದನ್ನ ನಾವಾಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಜಾತಿಯನ್ನ ನಮ್ಮ ಸಮಾಜದ ಸ್ತರಗಳಲ್ಲಿ ನಾವು ಅದನ್ನ ಮಾಡ್ಕೊಂಡಿದ್ದೀವಿ ವಿನಃ ಯಾರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯ, ಶೂದ್ರರು ಅನ್ನತಕ್ಕಂಥದ್ದನ್ನ ಸಮಾಜ ಆಗಿನ ಕಾಲದ ವೇದಗಳ ಕಾಲದಲ್ಲಿ ಅದನ್ನ ಬರ್ದಿಟ್ಟಿರ್ತಕ್ಕಂಥದ್ದು. ಅದನ್ನ ನಾವು ಎಷ್ಟು ಮಟ್ಟಿಗೆ ಅವರು ಬ್ರಾಹ್ಮಣರು ಬರೀ ತಲೆನಲ್ಲೇ ಹುಟ್ಟಬೇಕು, ಅವರ ಒಕ್ಕಳದಲ್ಲೇ ಹುಟ್ಟಬೇಕು, ಇನ್ನವರು ಕ್ಷತ್ರಿಯರು ಭುಜದಲ್ಲಿ ಹುಟ್ಟಬೇಕು, ಆ ಶೂದ್ರರು ಪಾದದಲ್ಲಿ ಹುಟ್ಟಬೇಕು ಅನ್ನೋದು ದೇವರಿಗೆ ಹೇಳಿಲ್ಲ. ಅದನ್ನ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮಾನತೆ ಅನ್ನೋದು ಇದೆ. ಪ್ರತಿಯೊಬ್ಬರು ಸಮಾಜವನ್ನ ಕಟ್ಟಬೇಕು ಅಂತ ಸೋಮಶೇಖರ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು. ಅದನ್ನ ಸಮಾಜವನ್ನ ಕಟ್ಟಬೇಕು. ಇವತ್ತು ಏನಾದ್ರೂ ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಮತ್ತೆ ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದು ದೇವರಾಜ ಅರಸರವರ ಒಂದು ಕೊಡುಗೆ. ಅವತ್ತು ಕೊಟ್ಟಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟು ಜನಾಂಗದವರಿಗೆ ಏನು ಮಹಿಳಾ ಮೀಸಲಾತಿಯನ್ನ ಅಸ್ಪೃಶ್ಯರಿಗೆ ಕೊಟ್ಟರು, ಅದರ ಒಂದು ಇದರಿಂದಾಗಿ ನಾವು ಇವತ್ತು ಇಂತಹ ವೇದಿಕೆಗಳಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಮಹಾನ್ ವ್ಯಕ್ತಿ. ಅವರ ಒಂದು ಜನ್ಮದಿನವನ್ನ ನಾವು ಇವತ್ತು ವಿಜೃಂಭಣೆಯನ್ನ ಮಾಡ್ತಾ ಇದ್ದೇವೆ. ಮತ್ತೆ ಪ್ರತಿಯೊಬ್ಬರು ಇದನ್ನ ಜ್ಞಾಪಿಸ್ಕೋಬೇಕು. ಸಮಾಜ ಅಂತಲ್ಲ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅದರಲ್ಲೂ ನಮ್ಮ ಮೈಸೂರಿನ ಜನ ಎಲ್ಲಾ ಕಾಲೇಜುಗಳು ಕಂಪಲ್ಸರಿ ಮಾಡಬೇಕು ಇಂತಹ ಪ್ರೋಗ್ರಾಮ್ಗಳನ್ನ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇದು ತಲುಪಬೇಕು. ದೇವರಾಜ ಅರಸರವರು ಮಾಡಿದಂತಹ ಅವರ ಒಂದು ಮಾಡಿದಂತಹ ಉತ್ತಮವಾದಂತಹ ಕೆಲಸಗಳನ್ನ ಪ್ರತಿಯೊಬ್ಬರಿಗೂ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನ ಕಂಪಲ್ಸರಿ ಆಗಿರಬೇಕು. ಯಾವುದೋ ಒಂದು ಪ್ರೈಮರಿ ಶಾಲೆಗಳಲ್ಲಿ ಒಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಯಾವುದೋ ಒಂದರಲ್ಲಿ ಇರೋದಲ್ಲ, ಇದನ್ನ ಪ್ರತಿಯೊಬ್ಬರು ಕಂಪಲ್ಸರಿಯಾಗಿ ಓದುವಂತಹ ಒಂದು ಸಬ್ಜೆಕ್ಟ್ ಅನ್ನಾಗಿ ಇಟ್ಟಾಗ ಮಾತ್ರ. ಅವಾಗಲೇ ಸಾಹೇಬ್ರು ಸೋಮಶೇಖರ್ ಸರ್ ಹೇಳಿದ್ರು, ಇವರು ಕೇವಲ 2%
1% ಇಲ್ಲ ಅರಸು ಫ್ಯಾಮಿಲಿಗಳು. ಬಹುಶಃ 100ರಲ್ಲಿ 3 ಜನ ಇರಲ್ಲ. ಅವರು ಫ್ಯಾಮಿಲಿ ಬಹಳ ಕಡಿಮೆ. ಆದ್ರೂ ಸಹ ಅವರು ಅರಸು ಫ್ಯಾಮಿಲಿಗಳು ಒಡೆಯರು ಇವತ್ತು ಏನು ನಮ್ಮ ಮೈಸೂರಿಗೆ ಕೊಟ್ಟಂತಹ ಕೊಡುಗೆಗಳು, ನೀರಿನ ಸೌಲಭ್ಯಗಳಾಗಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಪ್ರತಿಯೊಂದರಲ್ಲೂ ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ಚಾಣಾಕ್ಷತೆಯಿಂದ ಮುಂದಾಲೋಚನೆ, ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ಅವರಿಗೆ ಕೆಲಸಗಳನ್ನ ಮಾಡಿದ್ರು. ಇವರಿಗೆ ಎಷ್ಟು ದೂರದೃಷ್ಟಿ ಅಂತಂದ್ರೆ ಅವರು ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು ಅಂತಕ್ಕಂಥದ್ದನ್ನ ಇನ್ನು 150 ವರ್ಷದ ಮುಂದಕ್ಕೆ ಹೋಗಿದ್ದಾರೆ ಅವರು. ಆಗ ಅವರಿಷ್ಟೆಲ್ಲ ಕೆಲಸ, ಅವರೆಲ್ಲ ದೂರದೃಷ್ಟಿಯನ್ನ, ಬಹಳ ಚಾಣಾಕ್ಷ ಆಡಳಿತಗಾರರು, ಬಹಳ ರಾಜನೀತಿ ತಜ್ಞರು ಅವರು. ಅಂತಹ ಒಂದು ಸಿಎಂಗಳು ನಮ್ಗೆ ಮುಖ್ಯಮಂತ್ರಿಗಳು ಈಗಾಗಲೇ, ಇನ್ನು ಮುಂದೆ ನಮ್ಗೆ ಅಂತಹ ಒಳ್ಳೆಯ ಮುಖ್ಯಮಂತ್ರಿಗಳು ಬರಬೇಕು. ಈಗ ನಮ್ಮಲ್ಲಿ ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ಈಗ ನಮ್ಮ ಎಲ್ಲಾ ಸಮಾಜದಲ್ಲೂ ಎಲ್ಲಾ ರಾಜ್ಯಗಳಲ್ಲೂ ಸಹ ಸ್ವಲ್ಪ ಸೆಲ್ಫಿಶ್ಗಳು ಹಾಕ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ. ಅದನ್ನ ಹೋಗಲಾಡಿಸಿ ಪ್ರತಿಯೊಂದು ಸಮಾಜದ ಜನರಿಗೆ ಸಿಗುವಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಎಲ್ಲೋ ಒಂದ್ ಕಡೆ ಎಲ್ಲಾ ಸೆಲ್ಫಿಶ್ಗಳು ಹಾಕ್ಬಿಟ್ರೆ ನಾವು ಎಲ್ಲಿ ಸಮಾಜಕ್ಕೆ ನಾವು ಏನ್ ಕೊಡಕ್ ಸಾಧ್ಯ, ಸಮಾಜದ ಜನರಿಗೆ ನಾವು ಏನ್ ಕೊಡಕ್ ಸಾಧ್ಯ? ಪ್ರತಿಯೊಬ್ಬರಿಗೂ ಯೋಚನೆ ಮಾಡ್ಬೇಕು. ಎಷ್ಟನ್ನ ತಿಂತಾರ್ರಿ ಒಬ್ಬ ವ್ಯಕ್ತಿ? ಒಂದು ಎರಡು ಚಪಾತಿ ತಿನ್ನೋನು 50 ವರ್ಷ ಆದ್ಮೇಲೆ ಒಂದು ಚಪಾತಿಗೆ ಬರ್ತಾನೆ. ಕೋಟ್ಯಾಂತರ ರೂಪಾಯಿ. ಇಲ್ಲಿ ಏನಾಗಿದೆ? ಶ್ರೀಮಂತನೇ, ಬಡವನೇ. ಅದರಲ್ಲಿ ನಾವು ಸಮಾನತೆಯನ್ನ ಇನ್ನೂ ಕಾಣ್ಬೇಕು. ನಾವು ಒಬ್ಬನಿಗೆ ಎಷ್ಟು ಬೇಕೋ ಆಸ್ತಿ ಅಷ್ಟನ್ನ ಇಟ್ಕೊಂಡು ಬೇರೆಯವ್ರಿಗೆ ನಾವೇನಾದ್ರು ಕೊಡ್ತಕ್ಕಂತ ಒಂದು ಧಾರಾಳತನ ಇದ್ರೆ ಬಹುಶಃ ನಮ್ಮಲ್ಲಿ ಪಾವರ್ಟಿ ಅನ್ನೋದೇ ಹೋಗ್ಲಾಡಿಸ್ಬೋದು. ನಾವು ಏನಕ್ಕೆ ಬೇಕು ಆಸ್ತಿ, ಎಷ್ಟು ಬೇಕು ಒಬ್ಬ ವ್ಯಕ್ತಿಗೆ? ಒಂದು ಸಮಾಜದಲ್ಲಿ ಒಂದು ಮನೆ, ಒಂದು ಕಾರು, ಒಂದಿಷ್ಟು ಇದ್ಬಿಟ್ರೆ ಪ್ರತಿಯೊಬ್ಬರು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ರೇಖೆಯನ್ನ ನೋಡಿದಾಗ ಎಕನಾಮಿಕಲಿ ನಾವು ಹೇಳ್ತಾ ಇರೋದು ಒಂದು ಶ್ರೀಮಂತ ಆಗ್ತಾ ಇದ್ದಾನೆ, ಬಡವ ಇನ್ನೂ ಬಡವನೇ ಆಗ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ ಫ್ರೀ ಎಜುಕೇಶನ್ ಕೊಡ್ತಾ ಇರೋದ್ರಿಂದ ಲಿಟ್ರಸಿ ರೇಟ್ ಅನ್ನ ನಾವು ಸಮಾನತೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಸೊ ಇಂತಹ ದೇವರಾಜ ಅರಸುರವರ ಕೆಲಸ ಕಾರ್ಯಗಳನ್ನ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು, ಪ್ರತಿಯೊಬ್ಬ ರಾಜ್ಯ ಸರ್ಕಾರ, ಎಲ್ಲ ನಮ್ಮ ಸರ್ಕಾರ ಮತ್ತೆ ಸಮಾಜದಲ್ಲ ನಮ್ಮ ಸಮಾಜ ಇರ್ತಕ್ಕಂಥ ಜನರು ಅದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಇದನ್ನ ಹೋದಾಗ ಮಾತ್ರ ಅದು ಸಾಧ್ಯ ಆಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳು ಮತ್ತೆ ವಿದ್ಯಾರ್ಥಿಗಳು ಹೆಚ್ಚಿದ್ದಾರೆ. ಹಾಗಾಗಿ ಕಾಯಕವೇ ಕೈಲಾಸ ಅಂತಕ್ಕಂಥ ಬಸವನ ತತ್ವಗಳನ್ನ ಆಧರಿಸಿ ವರ್ಕ್ ಈಸ್ ವರ್ಷಿಪ್, ಪ್ರತಿಯೊಬ್ಬರು ದುಡಿದು ತಿನ್ನಿ, ಸೋಂಬೇರಿಗಳು ಹಾಕ್ಬೇಡಿ. ನಮ್ಮ ಕರ್ನಾಟಕದ ಜನ ಎಲ್ಲೋ ಒಂದ್ ಕಡೆ ಒಂದು ಮನೆಯಲ್ಲಿ ಒಬ್ಬ ದುಡಿದ್ರೆ 10 ಜನ ಫ್ರೀಯಾಗಿ ತಿಂತಿರ್ತಾರೆ, ಫ್ರೀಯಾಗಿ ಓಡಾಡ್ತಿರ್ತಾರೆ. ಎಲ್ಲೋ ಯೂಟ್ಯೂಬ್ ಇದಕ್ಕೆ ಹೆಚ್ಚು ಅಡಿಕ್ಟ್ ಆಗ್ಬೇಡಿ ವಿದ್ಯಾರ್ಥಿಗಳು. ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಯೂಟ್ಯೂಬ್ ಅವು ಏನೇನೋ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನೀವು ಪರಿಶ್ರಮ, ನೀವು ಸತತವಾಗಿ ಶ್ರಮ ಪಡ್ರಿ, ನಿಮಗೆ ಎಲ್ಲೋ ಒಂದ್ ಕಡೆ ಒಂದು ಕಾಪಾಡುತ್ತೆ. ಹಾಗಾಗಿ ಪ್ರತಿದಿನ ಇವಾಗ ಸಮಾಜದಲ್ಲಿ ಸಾಮಾಜಿಕ ಪಿಡುಗುಗಳು ಅಂತ ನಾವು ಏನ್ ಹೇಳ್ತೀವಿ, ಎಲ್ಲೋ ಒಂದ್ ಕಡೆ ಅದು ಹೋಗ್ತಾ ಇದೆ. ಈ ಒಂದು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ನಮಗೆ ಉಪಯೋಗ ಆಗುತ್ತೋ ಅಷ್ಟೇ ನಮಗೆ ಅನಾನುಕೂಲತೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ಈ ಮೊಬೈಲ್ ಎಷ್ಟು ಬೇಕು ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿದ್ದೀರಾ, ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಎಷ್ಟು ಬೇಕು ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ 2 ಗಂಟೆವರೆಗೂ ಬರೀ ಮೊಬೈಲೀಕರಣ ಆಗ್ಬಿಟ್ಟಿದೆ. ಪ್ರತಿಯೊಬ್ರು ಯೂಟ್ಯೂಬ್ ಮೇಲೆ ನಿಂತಿದೀವಿ. ಪ್ರತಿಯೊಬ್ರು ಬೇಕಿಲ್ಲ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ಇದ್ ಮಾಡ್ಕೊಳ್ಳಿ. ನಿಮ್ಮ ಜೀವನವನ್ನ ನೀವು ಕಟ್ಕೊಳ್ಳಿ. ಪ್ರತಿಯೊಬ್ರು ಬೇಕಾಗಿರೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಬೇಡವಾದ ಪುಸ್ತಕಗಳನ್ನ ಓದಿ. ಬರೀ ಎಲ್ಲದಕ್ಕೂ ಆ ಒಂದು ಕಂಪ್ಯೂಟರ್ ಇದ್ರ ಮೇಲೆ ನಿಂತ್ಕೋಬೇಡಿ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಆ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಇದೊಂದು ಕಿವಿ ಮಾತು. ನೀವೆಲ್ಲರೂ ಸಹ ಮಹಾರಾಣೀಸ್ ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದೀರಿ. ಪ್ರತಿಯೊಬ್ಬರು, ಅದರಲ್ಲೂ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದೀರಾ. ದಯವಿಟ್ಟು, ನಾನು ಒಬ್ಬಳು ಗ್ರಾಮಾಂತರ ರೂರಲ್ ಏರಿಯಾದಿಂದ ಬಂದಂತವಳು. ಬಹಳ ಬಡತನದಲ್ಲಿ ಅಂತಂದ್ರೆ ನನಗೆ ಬಹುಶಃ 200 ರೂಪಾಯಿ 35 ರೂಪಾಯಿ ಕೂಲಿ ಮಾಡ್ಕೊಂಡು ನಾನು ಇವತ್ತು ಓದ್ದೆ. ಆವತ್ತು ನಾನು ಏನು ಓದ್ದೆ ಇವತ್ತು ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬಂದಿದೆ. ಹಾಗಾಗಿ ನಮ್ಮ ಒಂದು ಸಾಧನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಒಂದು ಬಡ ಕುಟುಂಬದಲ್ಲಿ ರೈತಾಪಿ ಮನೆತನದಲ್ಲಿ ಊಟಕ್ಕೆ ಇರ್ಲಿಲ್ಲ ಕಣ್ರಿ. ನನಗೆ ಅನ್ನನೇ ಸಿಕ್ಕಿರ್ಲಿಲ್ಲ. ಅನ್ನ ತಿಂಗಳಿಗೆ ಒಂದ್ಸಲ ಊಟ ಮಾಡ್ತಿದ್ದೆ ನಾನು. ಇವತ್ತು ಅನ್ನ ಬೇಕಾದಷ್ಟಿದೆ, ಅನ್ನ ತಿನ್ನಕ್ ಶಕ್ತಿ ಇಲ್ಲ. ಸೊ ಇಂತಹ ದಿನಗಳು. ಹಾಗಾಗಿ ಬಹುಶಃ ನಾನು ಅದನ್ನ ಬಹಳ ಪ್ರೌಡಿಂದ ಹೇಳ್ಕೊತೀನಿ. ಅಂತ ಒಂದು ಬಡ ಕುಟುಂಬದಲ್ಲಿ ಬಂದು ನಾನು ಇವತ್ತು ಇಷ್ಟರ ಮಟ್ಟಿಗೆ ಇಲ್ಲಿ ನಿಂತ್ಕೊಂಡು ಮಾತನಾಡ್ತಕ್ಕಂಥ ಶಕ್ತಿಯನ್ನ ನಾನು ರೂಢಿಸ್ಕೊಂಡೆ. ನಾನು ಸಹ ಕೂಲಿ ಮಾಡ್ಕೊಂಡು ಹೋದೆ. ಬೆಂಗಳೂರಲ್ಲಿ ನಾನು BEd ಮಾಡ್ಬೇಕಾದ್ರೆ ಫೀಸ್ ಕಟ್ಟಕ್
100 ರೂಪಾಯಿ ಇರಲಿಲ್ಲ. 100 ರೂಪಾಯಿನ ನಮ್ಮ ಸುಧಾ ಮೇಡಮ್ ಡಾಕ್ಟ್ರು ನಮ್ಮ PhD ಗೈಡ್ ಇದ್ರು, ಅವರು ನನಗೆ 100 ರೂಪಾಯಿ ಹೊರಗಡೆ ನಿಂತ್ಕೊಂಡು ಅಳ್ತಾ ಇದ್ದೆ. ಆಗ ನಮ್ಮ ಮೇಡಮ್ ಯಾಕೆ ಅಳ್ತಾ ಇದೆಯಾ, ಬಾಯಿಲಿ 100 ರೂಪಾಯಿ ನೀನು ಕೊಡ್ತೀನಿ, ನಾನು ಫೀಸ್ ಕಟ್ಟು ಅಂತ ಅಂದ್ರು. ಸೊ ಅದು ನನಗೆ ಇವತ್ತು ನಮ್ಮ ಮೇಡಮ್ ಅನ್ನ ಜ್ಞಾಪಿಸ್ಕೋತೀನಿ. ಅವರೇ ನನಗೆ ದೇವರು. ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ಟಿದ್ರು, ಆಗ ನನಗೆ ದೇವರು ನನಗೆ ಸಹಾಯ ಮಾಡಿದಂತ ನಮ್ಮ ಮೇಡಮ್ ಅಂತ ನಾನು ಹೇಳ್ತೀನಿ. ಹಾಗಾಗಿ ಹೆಣ್ಮಕ್ಳಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು, ಸೆಲ್ಫ್ ಎಸ್ಟೀಮ್ ಇರಬೇಕು, ಆತ್ಮ ಗೌರವವನ್ನು ರೂಢಿಸ್ಕೊಳ್ಳಿ, ಮತ್ತೆ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ. ಪ್ರತಿದಿನ ಮಲಗಬೇಕಾದ್ರೆ ನಾವು ಏನ್ ಮಾಡಿದ್ವಿ ಇವತ್ತು, ಒಳ್ಳೆ ಕೆಲ ಪಾಸಿಟಿವ್ ಆಟಿಟ್ಯೂಡ್, ಧನಾತ್ಮಕ ಆಲೋಚನೆಯನ್ನ ಮಾಡ್ಕೊಳ್ಳಿ ಪ್ರತಿಯೊಬ್ರು. ಆಗ ನೀವೆಲ್ಲರೂ ಸಕ್ಸಸ್ ಅನ್ನ ಕಾಣ್ತೀರಾ. ಬಡತನ ಅನ್ನೋದು ಹೊರಟೇ ಹೋಗುತ್ತೆ. ಹಾಗಾಗಿ ನಾವು ಅವತ್ತೆಲ್ಲೋ ಒಂದ್ ಕಡೆ ಕೂಲಿ ಮಾಡ್ಕೊಂಡು 10ನೇ ವರ್ಷಕ್ಕೆ ಮದುವೆ ಮಾಡಿದ್ರೆ ಬಹುಶಃ ನಾನಿವತ್ತು ಇಲ್ಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಇಂತಹ ಒಂದು ಇದನ್ನ ನೀವು ಸಹ ಆ ಒಂದು ಗಟ್ಟಿ ಧೈರ್ಯವನ್ನ ಮಾಡ್ಕೊಳ್ಳಿ. ಚೆನ್ನಾಗಿ ಸೌಲಭ್ಯಗಳು ತುಂಬಾ ಇದೆ, ಅದನ್ನ ಸರಿಯಾದಂತ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನ ಕರೆಸಿ ನನ್ನನ್ನ ಸನ್ಮಾನ ಮಾಡಿ ಈ ಒಂದು ದೇವರಾಜ ಅರಸನ್ನ ಕೊಟ್ಟು ಧನ್ಯವಾದಗಳು ಎಲ್ಲರಿಗೂ. ಮತ್ತೊಮ್ಮೆ ಧನ್ಯವಾದ. ಬಹಳ ವಿಸ್ತಾರವಾಗಿ ಅದ್ಭುತವಾಗಿ ಮಾತಾಡಿದಂತಹ ಡಾಕ್ಟರ್ ಎನ್ ಲಕ್ಷ್ಮೀರವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಕುರಿತು SMP ಕನ್ಸ್ಟ್ರಕ್ಷನ್ಸ್ ನ ಮುಖ್ಯಸ್ಥರಾದಂತಹ ಶ್ರೀಯುತ ಎಸ್ ಬಸವೇಗೌಡರು ಎರಡೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ಮುಖ್ಯ ಗಣ್ಯರೇ, ಕರ್ನಾಟಕ ಸೇನಾ ಪಡೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಹಾಗೂ ಲೋಕೇಶ್ ರವರೇ, ಶ್ರೀನಿವಾಸ್ ರವರೇ, ಎಲ್ಲ ಮುಖ್ಯ ಪದಾಧಿಕಾರಿಗಳೇ, ಮುಂಭಾಗದಲ್ಲಿರುವ ಎಲ್ಲ ಮುಖ್ಯಸ್ಥರೇ, ಎಲ್ಲ ಮಾರಾಣಿಸ್ ಕಾಲೇಜ್ನ ಸ್ಟೂಡೆಂಟ್ಸ್, ನನ್ನ ಲೋಕೇಶ್ ಅವರು, ಶ್ರೀನಿವಾಸ್ ಅವರು ನಮ್ಮ ಆಫೀಸ್ಗೆ ಬಂದು, ಸರ್ ನಿಮ್ಗೊಂದು ಪುರಸ್ಕಾರ, ದೇವರಾಜ ಅವರ ಸೇವಾ ರತ್ನ ಪುರಸ್ಕಾರ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನಾನು ದೊಡ್ಡ ಸಾಧನೆ ಮಾಡಿದಂತ ವ್ಯಕ್ತಿ ಇಲ್ಲ, ನಾವೆಲ್ಲ ಹಳ್ಳಿಗಾಡಿಂದ ಬಂದಂತವ್ರು, ತುಂಬಾ ಜನ ಇದ್ದಾರೆ, ಅವ್ರಿಗೆ ಕೊಡಿ ಅಂತ ಹೇಳಿದೆ. ಯಾಕಂದ್ರೆ ಹರ್ಷ್ ಅವ್ರ ಬಗ್ಗೆ ಇಷ್ಟೊತ್ತು ಹೇಳಿದಾಗ ಅನ್ಸುತ್ತೆ, ಯಾಕೆ ಹರ್ಷ್ ಅವ್ರ ಬಗ್ಗೆ, ದೇವರಾಜ ಅರಸು ಅವ್ರ ಬಗ್ಗೆ ಬಂದಂತ ಸರ್ಕಾರಗಳು ಒಂದು ದೊಡ್ಡ ಮಟ್ಟದಲ್ಲಿ ಒಂದು 5 ಎಕರೆನೋ 10 ಎಕರೆಲಿ ಒಂದು ದೊಡ್ಡ ಮ್ಯೂಸಿಯಂನ ಮಾಡಿ ಅವ್ರದೇ ಆದಂತ ಕೊಡುಗೆಗಳನ್ನ ಯಾಕೆ ಇನ್ನೂ ಮಾಡಿಲ್ಲ ಅಂತ ಅನ್ಸುತ್ತೆ ಸರ್. ಮೊದಲಿಗೆ ಎಲ್ಲ ಸರ್ಕಾರನು ಬರ್ತವೆ ಸರ್, ಎಲ್ಲ ಸರ್ಕಾರನು ಅವ್ರವ್ರದೇ ಸೇವೆ ಮಾಡ್ತಾರೆ. ಅಲ್ಲಿ ಮುಖ್ಯಮಂತ್ರಿ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಅಥವಾ ಸಚಿವರುಗಳು ಇರ್ತಾರೆ, ಶಾಸಕರು ಇರ್ತಾರೆ. ದಯಮಾಡಿ ಅಷ್ಟು ಅಂತ ವ್ಯಕ್ತಿ ಸಿಗಲ್ಲ ಸರ್. ಈಗಲೂ ಹೇಳ್ತಾ ಇದ್ದೀವಿ, ನಾವೆಲ್ಲರೂ ಇಲ್ಲಿ ಕುತ್ಕೊಂಡಿದೀವಿ, ಏನೋ ಒಂದಷ್ಟು ಅನ್ನ ತಿಂತಾ ಇದೀವಿ, ಊಟ ಮಾಡ್ತಾ ಇದೀವಿ ಅಂದ್ರೆ ಅವತ್ತೇನಾದ್ರು ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಇವತ್ತು IAS ಆಫೀಸರ್, IPS ಆಫೀಸರು ಎಲ್ಲರೂ ಆಗಿದ್ದಾರೆ. ಅದು ಕಾರಣಕರ್ತರು ಅಷ್ಟು ಅವರಲ್ವಾ. ಅದಕ್ಕೊಂದು ಮ್ಯೂಸಿಯಂ ಮಾಡಿ, ಸರ್ಕಾರಕ್ಕೆ ನಂದೊಂದು ರಿಕ್ವೆಸ್ಟ್ ಅಷ್ಟೇ. ಯಾಕಂದ್ರೆ ಎಲ್ಲರೂ ಬರ್ತೀವಿ, ಎಲ್ಲಾ ಸಂಘ ಸಂಸ್ಥೆಗಳು ಪ್ರೋಗ್ರಾಮ್ ಮಾಡ್ತೀವಿ, ಅವ್ರ ಬಗ್ಗೆ ಒಂದಷ್ಟು ಅವ್ರ ಹೆಸರಲ್ಲಿ ಸೇವೆಗಳನ್ನ ಮಾಡ್ತೀವಿ. ಒಂದು ದೊಡ್ಡ ಮ್ಯೂಸಿಯಂ ಮಾಡಿ ನಮ್ಮ ಮಕ್ಕಳಿಗೋ, ಮೊಮ್ಮಕ್ಕಳಿಗೋ, ಅಥವಾ ನಮ್ಮ ಮೂಲ ಮಕ್ಕಳಿಗೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರಾಗುತ್ತೆ ಅಂತ ಮಸ್ವಾಮಿ ಸರ್ಗೆ ಎಲ್ಲರಿಗೂ ಸರ್ಕಾರಕ್ಕೆ ನಾನು ಮನವಿ ಅಂತ ಮಾಡ್ಕೊಳ್ತೀನಿ. ಮೊದಲನೇದಾಗಿ. ಎರಡನೇದು ನೋಡಿ, ಸಾಧನೆ ಅಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ. ಏನೋ ಯಾವ ವೃತ್ತಿಲಿ ಇದೀರೋ ಆ ವೃತ್ತಿಲಿ ಯಾವುದೋ ಸೇವೆ ಮಾಡಿ, ಅಥವಾ ಅದೊಂದು ಮಟ್ಟಿಗೆ ಮನೆ ರೀಚ್ ಮಾಡಿದ್ರೆ, ಅಥವಾ ಯಜಮಾನ ಆ ಮನೆನ ನಡ್ಸ್ಕೊಂಡು ಹೋದ್ರೆ ಅವನ್ ಸಾವು ಕೂಡ ಬೆಲೆ ಸಿಗುತ್ತೆ ಸತ್ತ ಮೇಲೆ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ಎಲ್ರು ಹೇಳಿದ್ರು ನಿಜ. ನನಗಾಗಿದ್ದ ಅನುಭವ ಏನಂದ್ರೆ, ಅನ್ನ ಇರ್ಲಿಲ್ಲ. ನಾವೆಲ್ಲ ಒಂದು ಹಳ್ಳಿಗಾಡಿಯಿಂದ ಬಂದಂತ ವ್ಯಕ್ತಿ, 3ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಬಿಟ್ಟೆ. ಮತ್ತೆ 3ನೇ ಕ್ಲಾಸ್ ಆದ್ಮೇಲೆ ತುಂಬಾ ಜನ ಬೈದು, ಅಕ್ಕಪಕ್ಕದಲ್ಲೆಲ್ಲ ಬೈದು, ನೀವು ಕುರಿ ಮೇಯಿಸೋದು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ವಾಪಸ್ ನನ್ನ 3ನೇ ಕ್ಲಾಸ್ಗೆ ಸೇರಿಸಿದ್ರು. ಮತ್ತೆ ಅಕ್ಕನ ಮಕ್ಕಳ ಜೊತೆ ಮತ್ತೆ ಸ್ಕೂಲ್ಗೆ ಹೋದೆ. ಸೊ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ದಿನ, ಎಷ್ಟೋ ದಿನ ನಮ್ಮೂರಿನಲ್ಲಿ ಅನ್ನನೇ ಸಿಗ್ತಿರ್ಲಿಲ್ಲ. ನಮ್ಮ ಅಜ್ಜಿ ಮನೆಯಲ್ಲಿ ಅನ್ನ ಏನೋ ಹಬ್ಬ ಮಾಡ್ತಾರೆ ಅಥವಾ ಶ್ರಾವಣ ಶನಿವಾರ ಮಾಡ್ತಾರೆ ಅಂದ್ರೆ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದು. ನಾನು ಸರಿ ಏನ್ ಮಾಡುದು, ಇನ್ನು ಹೊಲ ಉಳಕ್ಕೂ ಆಗಲ್ಲ, ಅಥವಾ ಈ ಕಡೆ ಇದೂ ಆಗಲ್ಲ. ಮತ್ ಮೈಸೂರಿಗೆ ಗಾರ್ಡನ್ ಕೆಲ್ಸಕ್ಕೆ ಬರ್ತಿದ್ದೆ. ನಮ್ಮೂರಿಂದ ಸೈಕಲ್ ಹೊಡ್ಕೊಂಡು ಗಾರ್ಡನ್ ಕೆಲ್ಸಕ್ಕೆ ಬರುವ ಹೆಲ್ಮೆಟ್ ಹಾಕೊಂಡು. ಇದು ನಮ್ ಸತ್ಯ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅದೇ ಏರಿಯಾದಲ್ಲಿ ಒಂದು SNPA ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಟ್ಟಿ ಒಂದು 60 ಜನ ಸ್ಟಾಫ್ ಇಟ್ಕೊಂಡು ದಿನ ಒಂದು 300ರಿಂದ 400 ಜನ ನನ್ನ ಕಂಪ್ನಿ ಕೆಲಸ ಮಾಡ್ತಾರೆ. ಯಾಕೆ ಅಂದ್ರೆ ಅದರಿಂದ ಈಸಿ ಅಂತೂ ಇಲ್ಲ. ಈ ಪ್ರಾಕ್ಟಿಕಲ್ ಆಗಿ ನಮ್ಗೆ ಥಿಯರಿ ಇರುತ್ತೆ,
ನಿಮಗೂ ಗೊತ್ತು, ನಿಮ್ಗೆ ಥಿಯರಿ ಇರುತ್ತೆ. ಏನ್ ಥಿಯರಿ ಇರುತ್ತೆ? ನಾವು ಹೇಗೆ ಎಕ್ಸಾಮ್ ಪ್ರಿಪರೇಷನ್ ಆಗ್ಬೇಕು, ಟ್ಯೂಷನ್ಗೆ ಹೆಂಗೆ ಹೋಗ್ಬೇಕು, ಕಾಲೇಜ್ಗೆ ಹೆಂಗೆ ಹೋಗ್ಬೇಕು, ಹೇಗೆಲ್ಲ ಪ್ರಿಪರೇಷನ್ ಮಾಡ್ಬೇಕು. ಅಯ್ಯೋ ಕರ್ಮ, ಮನೇಲಿ ಬೆಳೆ ಬೈತಾರೆ, ಪಾತ್ರೆ ತೊಳೆದಿಲ್ಲ, ಕ್ಲೀನ್ ಮಾಡಿಲ್ಲ, ಮತ್ತೆ ಹೆಂಗೆ ಹೋಗ್ಬೇಕು. ಇದೆಲ್ಲ ಒಂಥರ ಮೈಂಡ್ ಸೆಟ್. ನೀವು ಯಾವಾಗ ನಿಮ್ಮ ಧೈರ್ಯನ ಮೆಚ್ಕೋತೀರಿ, ನಿಮ್ಮ ಧೈರ್ಯನ ಮೆಚ್ಕೊಂಡು ಟೈಮ್ ಟೇಬಲ್ ಹಾಕೋತೀರಿ, 100ಕ್ಕೆ 100% ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆನ ನೀವು ಖಂಡಿತ ಮಾಡೇ ಮಾಡ್ತೀರಾ. ಯಾಕೆಂದ್ರೆ ಒಂದು ದಿನ ನಾನೇ ಹೇಳ್ದೆ, ಇದೇ ಏರಿಯಾದಲ್ಲಿ ನಾನು ಏನಾದ್ರು ಮಾಡ್ತೀನಿ, ಇದೇ ಏರಿಯಾದಲ್ಲಿ ನಾನು ಏನಾದ್ರು ಮಾಡ್ತೀನಿ ಅಂತ ಹಠ, ಅದೊಂದು ಛಲ ಇತ್ತಲ್ಲ, ಆ ಛಲ ಇವತ್ತು ನನ್ನನ್ನ ಈ ಸೇವಾ ರತ್ನಗೆ ಕರ್ಕೊಂಡ್ ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಾಕಷ್ಟು ಸ್ಟೂಡೆಂಟ್ಸ್ ಬಂದಿದ್ದೀರಾ, ನಿಮ್ಗೊಂದು ಕಿವಿ ಮಾತು ಇದೇ ಇರುತ್ತೆ. ನಾಳೆ ಮದುವೆ ಆಗ್ಲೇಬೇಕು, ಗಂಡನ ಮನೆಗೆ ಹೋಗ್ಲೇಬೇಕು, ಅದು ಒಂಥರ ಪುರಾತನ ಕಾಲದಿಂದನೂ ಬಂದಿರೋ ಅಂತದ್ದೇ. ಸಾಧನೆ ಇದೆಯಲ್ಲ, ಅದು ಇವತ್ತಿಂದಲೇ ಒಂದು ಹಠ ಇಟ್ಕೊಳ್ಳಿ, ಒಂದು ಟೈಮ್ ಟೇಬಲ್ ಇಟ್ಕೊಳ್ಳಿ. ಈ ಮೊಬೈಲ್ ಅಂತೂ ಇರುತ್ತೆ, ನಾಳೆನೂ ನೋಡ್ಬೋದು, ನಾಳಿದ್ದು ನೋಡ್ಬೋದು. ಒಂದು ಛಲ ಇರುತ್ತೆ. ಮನೆಯಲ್ಲೂ ಕೂಡ ಅಷ್ಟೇ, ಅಪ್ಪ ಅಮ್ಮ ಇರ್ತಾರೆ, ವಯಸ್ಸಾಗಿರ್ತಾರೆ, ಅವ್ರಿಗೆ ನೀವು ಬುದ್ಧಿವಂತರಾಗಿರ್ತೀರಾ, ನೀವೇ ನಾಲ್ಕು ಮಾತು ಹೇಳ್ಬೇಕು. ಇಲ್ಲ ನಾವು ಹೀಗಿರ್ಬೇಕು, ನಾವ್ ಹೀಗೆ. ಯಾಕೆಂದ್ರೆ ಹಳ್ಳಿಗಳಲ್ಲಿ ಅಷ್ಟು ಓದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಆ ಅಪ್ಪ ಅಮ್ಮಂಗೆ ನಾವೇ ಒಂದಷ್ಟು ಬುದ್ಧಿ ಹೇಳ್ಬೇಕು. ಇಲ್ಲಪ್ಪ, ಇವತ್ತು ಇಷ್ಟು ಕುಡಿಯೋದು ಸಾಕು, ಅಥವಾ ಇವತ್ತು ಹಿಂಗ್ ಹೋಗೋಣ, ಅಥವಾ ಈ ದಾರಿಲಿ ಹೋಗೋಣ, ಅಥವಾ ಹೀಗ್ ಮಾಡ್ಬೋದು ಅಂತ. ಇದು ನಿಮ್ಮಲ್ಲಿ ಬರ್ಬೇಕೇ ಹೊರತು ಅವಾಗ ಒಂದು ಟೈಮ್ ಟೇಬಲ್ ಇಟ್ಕೊಂಡು ನೀವು ಯಾವಾಗ ಒಂದು ಸಾಧನೆ ಮಾಡ್ಲೇಬೇಕು, ಒಂದು ಹಠ ಇಟ್ಕೊಂಡು ನಾನೇನಾದ್ರೂ ಒಂದು ಸರ್ಕಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕೆಲಸಕ್ಕೆ ಇಡ್ಸ್ಕೊಳ್ಳೇಬೇಕು ಅಂತ ಇವತ್ತಿಂದ ನೀವು ಹಠ ಮಾಡಿದ್ರೆ, ಅಥವಾ ಉದ್ಯಮದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹಠ ಮಾಡಿದ್ರೆ, ಖಂಡಿತ ನೀವೆಲ್ಲ ಮುಂದೆ ಬಂದೇ ಬರ್ತೀರಾ ಅಂತ ಹೇಳ್ತಾ, ಹರ್ಷು ಅವ್ರಿಗೆ ಮತ್ತೊಮ್ಮೆ ಹರ್ಷು ಅವರು ಕೊಟ್ಟಂತ ಕೊಡುಗೆಗಳಿಗೆ ನಾನು ಅಭಾರಿಯಾಗಿರ್ತೀನಿ. ಅವರೇ ನಮ್ಮ ಆದರ್ಶ. ಯಾಕಂದ್ರೆ ಎಲ್ಲ ಯಾವ್ದೋ ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಜನನೋ ಅಥವಾ ಈ ತರ ಮರ್ಸ್ವಾಮಿ ಸರ್ ಬಹಳ ವಿಸ್ತಾರವಾಗಿ ಹೇಳಿದ್ರು. ನಮ್ಗೆ ವಿಷಯಗಳೇ ಗೊತ್ತಿಲ್ಲ. ನಮ್ಗೆ ಏನ್ ಗೊತ್ತು? ಬೆಳಗ್ಗೆ ಎದ್ರೆ ಕೆಲಸ ಮಾಡ್ಬೇಕಪ್ಪ, ಬೆಳಗ್ಗೆ ಎದ್ರೆ ಕೆಲಸ ಮಾಡ್ಬೇಕಪ್ಪ. ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಸ್ವಲ್ಪ ತಾಳ್ಮೆ, ಪೇಷನ್ಸ್ ಖಂಡಿತ ಬರಬೇಕು, ನಿಮ್ಮಲ್ಲೂ ಬರಬೇಕು. ನಮ್ಮ ಅಪ್ಪ ಅಮ್ಮ ಬೈತಾರೆ, ಅಯ್ಯೋ ಎಲ್ಲೋ 1 ಗಂಟೆ ಹೋಗಿ ಕುಣಿಸ್ಕೊಬಿಟ್ರು, 2 ಗಂಟೆ ಕುಣಿಸ್ಕೊಬಿಟ್ರು. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಪಾಸಿಟಿವ್ನೆಸ್ ಇದೆ, ಯಾವ ಒಳ್ಳೆತನ ಇದೆ, ಯಾವ ಒಳ್ಳೆದ ವಿಷಯ ಬಂತು, ಅದನ್ನ ಮಾತ್ರ ತಗೊಳ್ಳಿ. ಕೆಟ್ಟದ್ದು ಇಲ್ಲೇ ಬಿಟ್ಬಿಟ್ಟು ಹೋಗಿ. ಯಾಕಂದ್ರೆ ಆಗ ಆ ಸಾಧನೆಗೆ ಖಂಡಿತ ನೀವು ರೀಚ್ ಆಗ್ತೀರಾ. ಇಂದೊಂದ್ ದಿನ ಮುಂದೊಂದ್ ದಿನ ಶ್ರೀನಿವಾಸ್ ಅವರ ಮಕ್ಕಳು ಮೊಮ್ಮಕ್ಕಳು ಇದೇ ತರ ಫಂಕ್ಷನ್ ಮಾಡಿದಾಗ ನೀವು ಇಲ್ಲಿಗೆ ಬರ್ತೀರಾ ಅಂತ ನಾನು ಬಯಸ್ತಾ, ನನ್ನನ್ನು ಕರೆದಂತ ಲೋಕೇಶ್ ಸರ್ ಅವ್ರಿಗೆ, ಶ್ರೀನಿವಾಸ್ ಅವ್ರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಅಭಾರಿಯಾಗಿ ನಮಸ್ಕರಿಸ್ತೀನಿ. ಥ್ಯಾಂಕ್ ಯು ಸರ್. ಅನುಭವಗಳನ್ನು ಹೇಳಿಕೊಂಡು ಡಿ ದೇವರಾಜ ಉತ್ಸವವನ್ನು ನೆನೆಸಿಕೊಂಡು ವಿದ್ಯಾರ್ಥಿಗಳಿಗೆ ಕಿವಿ ಮಾತಾಡಿದಂತ SMP ಕನ್ಸ್ಟ್ರಕ್ಷನ್ಸ್ ನ ಮುಖ್ಯಸ್ಥರಾದಂತಹ S ಬಸವೇಗೌಡರು ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕುರಿತು ಮುಖ್ಯ ಅತಿಥಿಗಳಾದಂತ ನಮ್ಮ ನೆಚ್ಚಿನ ಗುರುಗಳಾದಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವಲಯ ಉಪಾಧ್ಯಕ್ಷರಾದಂತ ಡಾಕ್ಟರ್ BR ನಟರಾಜ್ ಜೋಯಿಸ್ ಅವರು ಮಾತಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಕರ್ನಾಟಕ ಸೇನಾಪಡೆ ಇವತ್ತು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಲ್ಲಿ ಯಾಕೆಂದರೆ ನಮಗೆಲ್ಲ ಮಾನನೀಯ ಪೂಜನೀಯ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರು ಬೇರೆಯವ್ರಿಗೆಲ್ಲ ಹೇಗೆ ಬದುಕಿದ್ರು, ಅವ್ರು ಹೇಗೆ ಬದುಕಿದ್ರು ಅನ್ನೋದು ಕನ್ನಡಿಗಿದೆ. ಬದುಕನ್ನು ನಾವು ಬೇರೆಯವರಿಗೆ ಸಮರ್ಪಣೆ ಮಾಡಿದಾಗಲೇ ಅದು ಬದುಕು ಅನ್ನುತ್ತೆ. ಹಾಗಾಗಿ ಅವರ ಫಲಾನುಭವಿಗಳಲ್ಲಿ ನಾನು ಒಬ್ಬ. ಭದ್ರಾವತಿ ನಮ್ಮ ಅಣ್ಣ ಬಹಳ ಅವ್ರಿಗೆ ಅಚ್ಚುಮೆಚ್ಚಿನ ಗುರುಗಳು. ಮನೆಗೆ ಬರೋರು. ನಾನು SLC ಮುಗಿಸಿ 79ರಲ್ಲಿ ಭದ್ರಾವತಿ ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ. ಭಾಳ ನಮ್ಮ ಮನೇಲಿ ಏನಾಗುತ್ತೆ ಅಂದರೆ, ಯಾರು ಒಬ್ಬರು ಹೊರಗಡೆಯಿಂದ ಬರ್ತಾರೆ, ಅಣ್ಣಂದ್ರು ಬರ್ತಾರೆ, ತಂದೆ ತಾಯಂದ್ರು ಇದ್ರಾಗ ನಾವು ಎದುರುಗಡೆ ಮಕ್ಕಳುಗಳು ಓಡಾಡೋ ಹಾಗಿಲ್ಲ, ಬರೋ ಹಾಗಿಲ್ಲ. ಆಗ ಒಂದು ಬಹಳ ಸಂದೇಶ ಬಂದಿತ್ತು, ನೋಡೋ ಯಾರು ಬರಬೇಡಿ ಮುಂದ್ಗಡೆ, ಭಾಳ ಯಾರೋ ಬರ್ತಾರೆ, ಜೋಪಾನ, ಯಾರು ಓಡಾಡೋ ಕೊಡೋದು, ಹೊರಗಡೆ ಬರೋಕ್ಕೆ ಕೊಡೋದು ಅಂತ ನಮ್ಮ ಅಣ್ಣ ಹೇಳಿದ್ದಾಗ ಒಂದು ಬದುಕುರಿ. ನಾವೆಲ್ಲ ಮುಖ್ಯಮಂತ್ರಿಗಳನ್ನ ನೋಡಿದ್ದೀವಿ. ಆ ಅರಸರು ಆ ಪಂಚೆ ತುದಿ ಹಿಡ್ಕೊಂಡು ನಡೀತಾರಲ್ಲ,
ಅದು ಯಾವ ಭಗವಂತನೂ ನಡೆದಿಲ್ಲ ಇವತ್ತು. ನಿಮಗೂ ಕೃಷ್ಣನ್ ತೋರಿಸಿದ್ದಾರೆ, ರಾಮನ್ ತೋರಿಸಿದ್ದಾರೆ, ಹನುಮಂತನ್ ತೋರಿಸಿದ್ದಾರೆ, ಇನ್ನೊಬ್ರನ್ನ ತೋರಿಸಿದ್ದಾರೆ. ಆ ಗತ್ತು ಗಾಂಭೀರ್ಯ, ಆ ಒಂದು ಗತ್ತು ಪಂಚೆ ಹಿಡ್ಕೊಂಡು ಆಚೆಗೆ ಬಂದರೆ ಎಲ್ಲರಿಗೂ ಒಂದು ಎಂಥದಪ್ಪ ಇದು, ಯಾವುದೋ ಒಂದು ಶಕ್ತಿ ನಮ್ಮ ಎದುರಿಗೆ ಬರ್ತಿದೆಯಲ್ಲ ಅನ್ನೋ ಒಂದು ರೂಪ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಹಾಗೆ ಆ ಪಂಚೆ ಹಿಡ್ಕೊಂಡು ಒಳಗೆ ಬಂದರು. ನಾವೆಲ್ಲ ಕದ್ದು ಒಳಗಡೆ ಇದ್ದೀವಿ ನಮ್ಮ ಅಣ್ಣನ ಮನೆಗೆ. ಸರಿ, ಅವರು ಏನೋ ವಿಚಾರಗಳು ಕೇಳಬೇಕಾಯ್ತು, ಎಲ್ಲ ಮಾತಾಡ್ಕೊಂಡು ಅಪ್ಪಿ ತಪ್ಪಿ ನಾನು ಹಿಡಿದ್ಬಿಟ್ಟೆ. ಅಷ್ಟೊಳಗಾಗಲೇ ಅವರು ಬುದ್ಧಿ ಕೊಟ್ಟರು. ಯಾರು ಶಾಸ್ತ್ರಿಗಳೇ ಈ ಮರಿ ಶಾಸ್ತ್ರಿ ಅಂದರು. ಯಾರು ಶಾಸ್ತ್ರಿಗಳೇ ಮರಿ ಶಾಸ್ತ್ರಿ? ನಮ್ಮ ಅಣ್ಣನ ಮಗ, ನಮ್ಮ ದೊಡ್ಡಪ್ಪನ ಮಗ ಬಂದಿಯಾನೆ SLC ಪಾಸ್ ಆಗಿ. ಮತ್ತು ಇಲ್ಲೇನು ಮಾಡ್ತಾನೆ ಮನೇಲಿ, ಕರೀರಿ ಇಲ್ಲಿ ರಾಮಚಂದ್ರ ರಾಯರನ್ನ ಡಿಪ್ಲೊಮಾಗೆ ಸೇರ್ಸ. ಅವತ್ತೇ ನೋಡಿ, ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ತನ್ನ ಆಡಳಿತದಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಎಲ್ಲೆಲ್ಲಿದ್ದಾರೆ ಆಯಾ ಕಟ್ಟಲ್ಲಿ ಅನ್ನೋದು ಗೊತ್ತಾಗೋದು. ಹಾಗಾಗಿ ಅವತ್ತು ನನಗೆ ತಕ್ಷಣ ಡಿಪ್ಲೊಮಾದಲ್ಲಿ ಸೀಟ್ ಸಿಕ್ತು. ಡಿಪ್ಲೊಮಾದಲ್ಲಿ ಸೇರ್ಕೊಂಡೆ. ಅವರು ನನಗೆ ದಯಪಾಲಿಸಿದ ಆ ಡಿಪ್ಲೊಮಾ ಸೀಟು ಆ ತಕ್ಷಣಕ್ಕೆ. ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಅಷ್ಟೊಂದು ಹೇಳುವಂಥ ನಾವು ದೊಡ್ಡವರಲ್ಲ, ಪ್ರಾತಸ್ಮರಣೀಯರು. ದೇವರಾಜ ಅರಸು ಅವರು ಬದುಕೇ ನಮಗೆ ಬರಹ, ಅವರ ಬದುಕೇ ಆದರ್ಶ. ಮಕ್ಕಳುಗಳೇ, ನಮ್ಮ ಬದುಕನ್ನು ನಮ್ಮ ಪೂರ್ವಿಕರಿಂದ ನೋಡಿ ಕಲಿಯುತ್ತಾರೆ. ಅದೇ ಈಗೆಲ್ಲ ಹೇಳಿದ್ರು, ಅವರೆಲ್ಲರೂ ಹೇಳಿದ್ರು, ಮೊಬೈಲಲ್ಲಿ ಮಹನೀಯರ ಚಿತ್ರನೂ ಬರುತ್ತೆ ಗೂಗಲಲ್ಲಿ. ಮೊಬೈಲಲ್ಲಿ ಅವ್ರಗಳದ್ದು ಪ್ರೊಫೈಲ್ಸು ನೋಡ್ಬೋದು. ದಿನಕ್ಕೊಂದು 2 ನಿಮಿಷ ಇತಿಹಾಸನ ತಿರುಗಾಕಿ ಆ ಗೂಗಲಲ್ಲಿ ಸರ್ಚ್ ಮಾಡಿ ಯಾರ್ಯಾರು ಏನೇನು ಮಾಡಿದ್ದಾರೆ. ಅವರೆಲ್ಲ ಅದರಲ್ಲೂ ಅರಸು ಬೇರೆಯವ್ರಿಗೆ ಬದುಕ್ತವ್ರು, ಅವ್ರಿಗೆ ಬದುಕಲೇ ಇಲ್ಲ. ಬರೀ ಬೇರೆಯವ್ರಿಗೆ ಬದುಕ್ತವ್ರು. ಬೇರೆಯವ್ರಿಗೆ ಏನಾಯ್ತು ಇವತ್ತು, ಅವ್ರು ಬೇರೆಯವ್ರಿಗೆ ಬದುಕಿರೋದಕ್ಕೆ ಇವರೆಲ್ಲ ಇಷ್ಟಿಷ್ಟುದ್ದ ದೊಡ್ಡ ದೊಡ್ಡದಾಗಿ ಎಲ್ಲ ಹೇಳಿದ್ದು ಅರಸರ ಬಗ್ಗೆ. ಅವ್ರು ಬೇರೆಯವ್ರಿಗೆ ಬದುಕಿರೋದಕ್ಕೆ ಗಂಟೆಗಟ್ಟಲೆ ಭಾಷಣ ಮಾಡೋದು ನಾವೆಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ನಮಗೆ ಆದರ್ಶ ಮುಖ್ಯ. ಆ ಆದರ್ಶದಲ್ಲಿ ಬದುಕು ನಮಗೆ ಬಹಳ ಮುಖ್ಯ. ಆದರ್ಶವೇ ಬದುಕಾಗಬೇಕು. ಇವತ್ತು ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಎಲ್ಲರಿಗೂ, ಇಂಥ ಒಂದು ದೊಡ್ಡ ಜನನ್ನ ನಮ್ಮ ಮರುಸ್ವಾಮಿಯವರು ಬಹಳ ವೇದಿಕೆ ಹಂಚ್ಕೊಂಡಿದ್ದಿದೆ. ಫಸ್ಟ್ ಆದರೂ ತುಂಬ ವಿಚಾರಗಳನ್ನು ಹೇಳಿದ್ರು. 2-3 ವಿಚಾರ ನನಗೆ ಗೊತ್ತಿದ್ದಿಲ್ಲ. ಯಾಕೆಂದರೆ ನಾನು ಬಹಳ ಇತಿಹಾಸನ ಓದಿ ತಿಳ್ಕೊಳ್ತಿದ್ದೀನಿ. ದೇವರಾಜ ಅರಸರ ಬಗ್ಗೆ 2 ವಿಚಾರಗಳನ್ನು ಅವರು ಭಾಳ ಹೇಳಿದ್ರು. ಭಾಳ ಸಂತೋಷ ಆಯಿತು. ಹಾಗೆ ನಮ್ಮ ತಿಮ್ಮಯ್ಯನವ್ರು ಇನ್ನೇನು ಪಾಪ, ಅವರು ಜೀವನವೇ ನಾನು ಅರಸು ಭಿಕ್ಷೆ ಅಂತ ತಿಳ್ಕೊಂಡು ಬದುಕ್ತಾ ಇದ್ದಾರೆ. ನಮ್ಮ ಇನ್ನು ಎಲ್ಲ ಹೋರಾಟಕ್ಕೆ, ಎಲ್ಲ ಕಾರ್ಯಕ್ರಮಗಳಿಗೆ ಮುಂಚೂಣಿ ನಿಂತು ಚಾಮರಾಜನಗರದಿಂದ ಮೈಸೂರು ಜಿಲ್ಲೆ 3 ಜಿಲ್ಲೆಲೂ ಓಡಾಡ್ಕೊಂಡು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಚಿಕ್ಕವರಿಗೆಲ್ಲ ಹೊರದುಂಬಿಸ್ಕೊಂಡಿರ್ತಕ್ಕಂಥ ಶ್ರೀನಿವಾಸ್ ಗೌಡರಿಗೆ, ಚಾರಂ ಶ್ರೀನಿವಾಸ್ ಗೌಡರಿಗೆ, ಇನ್ನು ನಾನು ಹೇಳ್ತಿದ್ದೆ, ನಿಮ್ಮ ಸ್ನೇಹಿತರಿಗೂ ಹೇಳಿದೆ, ಲೋಕೇಶ್ ಗೌಡರು ಅವರು MSc ಮಾಡ್ಕೊಂಡಿದ್ದಾರೆ ಕಂಡ್ರೆ, MA ಮಾಡ್ಕೊಂಡಿದ್ದಾರೆ. ನಾನು ಕಂಡಾಗೆಲ್ಲ ಹೇಳ್ತೀನಿ, ನೀವು ಇಷ್ಟೊಂದು ಓದಿ ಈ ಹೋರಾಟಕ್ಕೆ ಬಂದಿದ್ದೀರಲ್ಲ ಅಂತ ಹೇಳ್ತೀನಿ. ಹೋರಾಟದಲ್ಲಿ ಸತ್ಯ ಇರಬೇಕು, ಹೋರಾಟದಲ್ಲಿ ನ್ಯಾಯ ಇರಬೇಕು, ಹೋರಾಟನ 4 ಜನ ಒಪ್ಪಬೇಕು. ನೋಡಿ ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ. 2 ಗಂಟೆ ಆದರೂ ಇನ್ನೂ 12 ಗಂಟೆ ಏನೋ ಒಂದು ಥರದಲ್ಲಿದೆ. ಹಾಗಾಗಿ ನಮ್ಮ ಲೋಕೇಶ್ ಗೌಡರು, ತೇಜಸ್ ಲೋಕೇಶ್ ಗೌಡರು ಭಾಳ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಅವರಿಗೆ ತಾಯಿ ಚಾಮುಂಡಿಯ ಭಾಳ ಶಕ್ತಿಯನ್ನು ಕೊಟ್ಟು, ಎಲ್ಲ ಜನಬೆಂಬಲವನ್ನು ಕೊಟ್ಟು, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸಾಹೇಬರು, ಸೋಮಶೇಖರ್ ಸಾಹೇಬರು, ಎಲ್ಲರಿಗೂ ಗಣ್ಯರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಆ ಅರಸು ಮಹನೀಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಆದಂತ ಡಾಕ್ಟರ್ ನಟರಾಜ್ ಜೋಯಿಸ್ ಅವರಿಗೆ ಧನ್ಯವಾದಗಳು. ಈಗ ಇನ್ನೇನು ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೀವಿ. ಇನ್ನೇನು ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಆಗುತ್ತೆ. ಅದಾದ ನಂತರ ಒಳ್ಳೆ ಊಟದ ವ್ಯವಸ್ಥೆ ಇದೆ, ಎಲ್ಲ ಊಟ ಮಾಡಿ ಹೋಗ್ಬೇಕು. ಅದಕ್ಕೆ ಮುಂಚಿತವಾಗಿ ನಮ್ಮ ಈ ದಿನ ಕಾರ್ಯಕ್ರಮವನ್ನು ಕುರಿತು ವಿಚಾರ ಮಂಡನೆಯನ್ನು ಹಾಗೂ ಡಿ ದೇವರಾಜ ಅರಸು ಅವರ ಬಗ್ಗೆ ನಮ್ಮ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಆದಂತಹ ಚಾರಂ ಶ್ರೀನಿವಾಸ್ ಗೌಡರು ಮಾತಾಡ್ತಾರೆ. ಅದಾದ ನಂತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗುತ್ತೆ. ಆತ್ಮೀಯ ಬಂಧುಗಳೇ, ನನಗೆ ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. 1-2 ನಿಮಿಷದಲ್ಲಿ ನನಗೂ ಅರ್ಥ ಆಗ್ತಾ ಇದೆ. 2 ನಿಮಿಷದಲ್ಲಿ ನನ್ನ ಭಾರತ ನಮ್ಮ ಮರುಸ್ವಾಮಿಯವರು ನಮ್ಮ ಚಾಮರಾಜನಗರದವರು. ಅವರು ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಕಾವೇರಿ ಅಚ್ಚುಕಟ್ಟು ಪ್ರಾಧಿಕಾರ ಕಾಡಾದಲ್ಲಿ ಅಧ್ಯಕ್ಷರಾಗಿ ಬಹಳ ಅದ್ಭುತವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ
ಬಹಳ ದೊಡ್ಡ ಸಮಾಜ ಸೇವಕರು ಅವರು. ನಿಜವಾಗ್ಲೂ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬಂದು ಡಿ ದೇವರಾಜ ಅವ್ರ ಬಗ್ಗೆ ಬಹಳ ಅದ್ಭುತವಾಗಿ ವಿಚಾರಗಳನ್ನ ಮಂಡಿಸಿದ್ದಾರೆ. ನಾನು ಅವ್ರಿಗೆ ಕೃತಜ್ಞತೆಗಳ ಸಂದರ್ಭ ತಿಳಿಸ್ತೀನಿ. ಮತ್ತು ನಮ್ಮ ಹಿರಿಯರು, ನಮ್ಮೆಲ್ಲರ ಮಾಡ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತ ನಮ್ಮ ಬಿಳಿರಂಗ ಸಾಹೇಬ್ರೆ ಮತ್ತು ಎಲ್ಲ ನಮ್ಮ ಬಂಧುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಬಂಧುಗಳೇ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರೆ, ದೇವರಾಜ ಅವರು ಬೇಕಾದಷ್ಟು ಜನಕ್ಕೆ ಜೀವನವನ್ನ ಕೊಟ್ಟಂತವ್ರು. ನಮ್ಮ ದೇವರಾಜ ಅವರು ಯಾಕೆ ಇವತ್ತು ಸಹ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ, ಇದನ್ನ ನಾವೆಲ್ಲ ಒಂದ್ಸರಿ ನಾವೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆಂತಂದ್ರೆ ಯಾರು ಇತಿಹಾಸನ ಬರೀತಾರೆ ಅವ್ರ ಕೈಲಿ ಮಾತ್ರ ಇತಿಹಾಸನ ಸೃಷ್ಟಿಸಕ್ಕೆ ಸಾಧ್ಯ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ. ಪಂಪ ಅವ್ರ ಕಡೆ ಹೇಳ್ತಾರೆ ಮನುಷ್ಯ ಜಾತಿ ತಾನಂದೇ ಒಲಂ ಅಂತ. ಅಂದ್ರೆ ನಾವೆಲ್ಲ ಮನುಷ್ಯರಾಗಿದ್ದೀವಿ, ನಾವೆಲ್ಲ ಮುಂದೆ ರೀತಿಯಲ್ಲಿ ಮಾಡ್ಬೇಕು ಅಂತ 10ನೇ ಶತಮಾನದಲ್ಲಿ ಆದಿಕವಿ ಪಂಪ ಹೇಳ್ತಾರೆ. ಅನುಭವ ಮಂಟಪದ ಮುಖಾಂತರ ನಮ್ಮ ಸಮಾಜದಲ್ಲಿ ಎಷ್ಟು ಕಾಯಕ ಸಮಾಜ ಇದೆ ಅದನ್ನೆಲ್ಲ ಒಂದ್ ಕಡೆ ತಗೊಂಡ್ಬಂದು ಒಂದು ವೇದಿಕೆಗೆ ಸೇರಿಸಿ ಅವ್ರನ್ನ ಎಲ್ಲರೂ ಮುಖ್ಯವಾಗಿ ತಂದಂತವ್ರು ಜಗಜ್ಯೋತಿ ಬಸವಣ್ಣವರು. ಆ ನಂತರ ನಾಡಪ್ರಭು ಕೆಂಪೇಗೌಡರು, ಬೆಂಗಳೂರು. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಬಹಳ ಅದ್ಭುತವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಈ ಸಮಾಜ ಹೆಂಗಿರ್ಬೇಕು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ. ಅಂದ್ರೆ ನಾವೆಲ್ಲ ಈ ಸಮಾಜದಲ್ಲಿ ಬಹಳ ಪ್ರೀತಿ, ವಿಶ್ವಾಸ, ಭಾವೈಕ್ಯತೆಯಿಂದ ನಾವೆಲ್ಲ ಬೆಳಿಬೇಕು, ಬಾಳ್ಬೇಕು ಅಂತೇಳಿ ರಾಷ್ಟ್ರಕವಿ ಕುವೆಂಪು ಅವರು 1956ರಲ್ಲಿ ನಮ್ಮ ಕರ್ನಾಟಕ ಏಕೀಕರಣ ಆಯಿತು. ನಿಮ್ಗೆಲ್ಲ ಗೊತ್ತಿರಬೇಕು, ನಮ್ಮ ಕರ್ನಾಟಕ ಅನೇಕ ಭಾಗಗಳಾಗಿ ಹಂಚಿ ಹೋಗಿದ್ವು. ಬೇಕಾದಷ್ಟು ನಮ್ಮ ಕರ್ನಾಟಕ ಒಂದ್ ಕಡೆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್, ಸಣ್ಣ ಕರ್ನಾಟಕ ರಚನೆ ಆದಂತದ್ದು 56ರಲ್ಲಿ ಸನ್ಮಾನ್ಯ ನಿಜಲಿಂಗಪ್ಪನವರು ಅಂತ ಹೇಳಿದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಅವತ್ತು ನಮ್ಮ ರಾಜ್ಯವನ್ನ ವಿಶಾಲ ಮೈಸೂರು ರಾಜ್ಯ ಅಂತ ನಾವೆಲ್ಲ ಕರೀತಾ ಇದ್ವು. ಆ ನಂತರದಲ್ಲಿ 1973 ನವೆಂಬರ್ 1ನೇ ತಾರೀಕು ನಮ್ಮ ಏನು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಷ್ಟು ಜನಕ್ಕೆ ಅವರು ಪುನಶ್ಚೇತನ ಕೊಟ್ಟು ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಬೇರೆ ಅವ್ರವ್ರ ಮಾತಿರ್ಲಿ, ಈ ರಾಜ್ಯದಲ್ಲಿ ಎಷ್ಟೋ ಜನ ಬೆಳೆದ್ರು ಹೋದ್ರು. 2ನೇ ಮಾತು, ಇಂದಿರಾ ಗಾಂಧಿ ಅವರು ಅವತ್ತು ಅವರು ರಾಯಬರೇಲಿಯಲ್ಲಿ ಸೋತಂತ ಸಂದರ್ಭದಲ್ಲಿ ಕರ್ನಾಟಕ ಕರ್ಕೊಂಬಂದ ಚಿಕ್ಕಮಂಗ್ಳೂರಲ್ಲಿ ಗೆಲ್ಲಿಸಿ ಕಳಿಸಿದಂತ ಕೀರ್ತಿ ದೇವರಾಜ ಅರಸು ಅವ್ರಿಗೆ. ಯಾಕೆಂತಂದ್ರೆ ಹುಡುಗಾಡಿನ ಮಾತನ್ನ ಹೇಳ್ತಾರ ಅವರು. ಮತ್ತು ಕರ್ನಾಟಕ ಸೇವೆಯನ್ನ ಮಾಡಿದಂತವ್ರು ದೇವರಾಜ ಅರಸರವರು. ಯಾಕೆಂತಂದ್ರೆ ನಾನು ಆಗ್ಲಿ ಹೇಳಿದೆ, ಎಲ್ಲ ಬೇಕಾದಷ್ಟು ಮುಖ್ಯಮಂತ್ರಿಗಳಾದ್ರು ಕೆಲಸ ಮಾಡಿದ ಅಮಲಾವರತ ಪದ್ಧತಿ ಇರ್ಬೋದು, ಹೇಳ್ತಾ ಇರೋದು ಜಮೀನ್ದಾರ್ ಪದ್ಧತಿನ ನಿರ್ಮೂಲನೆ ಮಾಡಿದಂಥದ್ದು, ಇನ್ನು ಅನೇಕ. ಬಹಳ ಮುಖ್ಯವಾಗಿ ಇಡೀ ಕರ್ನಾಟಕ ಸರ್ಕಾರ ಈ ಸಾರಿ 50ನೇ ವರ್ಷದ ಸುವರ್ಣ ಸಭಾ ಮಹೋತ್ಸವ ಅಂತೇಳಿ ಇಡೀ ರಾಜ್ಯ ಸರ್ಕಾರನೇ ಆಚರಣೆ ಮಾಡಿ ಈ ನವೆಂಬರ್ 1ನೇ ತಾರೀಕು ಅದು ಸಮಾರೋಪ ಸಮಾರಂಭವನ್ನು ಸಹ ರಾಜ್ಯ ಸರ್ಕಾರ ಇಟ್ಟಿರೋದ್ರಿಂದ ನಿಜಲಿಂಗಪ್ಪನವ್ರ ಕಾರ್ಯಕ್ರಮ, ವಾಲ್ಮೀಕಿ ಮಹರ್ಷಿದು, ಭಗೀರಥ ಮಹರ್ಷಿದು, ಹೀಗೆ ವಿವೇಕಾನಂದರದು, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು, ಹೀಗೆ ಯಾರು ನಮ್ಮ ರಾಷ್ಟ್ರ ನಾಯಕರುಗಳಿದ್ದಾರೆ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡಿ ಅಂತ ಸಂದರ್ಭದಲ್ಲಿ ನಿಮ್ಮಂತ ವಿದ್ಯಾರ್ಥಿಗಳನ್ನ ಕರೆಸಿ ಅವ್ರಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡೋದ್ರ ಮೂಲಕ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಇದುವರೆಗೆ ನಾವು ಸಂಸ್ಥೆ ಮಾಡ್ತಿದ್ದೀನಿ. ಎಲ್ಲಾರು ತಮ್ಮ ಬಗ್ಗೆ ಹೇಳಿದ್ರು. ನಾನು ವಿದ್ಯಾರ್ಥಿಗಳಲ್ಲಿ ನಿಮ್ಗೆ ಒಂದು ಕಿವಿ ಮಾತು, ಇದು ನಾನು ಮನವಿ ಅಂತ ತಿಳ್ಕೊಳ್ಳಿ. ದಯಮಾಡಿ ನೀವೆಲ್ಲ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ನೀವು ದಯಮಾಡಿ ನಿಮ್ಮ ತಂದೆ ತಾಯಿಗಳ ನಂಬಿಕೆನ ಯಾವುದೇ ಕಾರಣಕ್ಕೂ ಹುಸಿ ಮಾಡಬೇಡಿ. ಯಾಕೆಂತಂದ್ರೆ ನಿಮ್ ತಂದೆ ತಾಯಿಗಳು ನಿಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇಡೀ ಅವ್ರ ಜೀವನ ಒಂದ್ ಕಡೆ ಮುಡುಪಾಗಿಟ್ಟು ಇಟ್ಕೊಂಡಿರ್ತಾರೆ. ದಯವಿಟ್ಟು ಅವ್ರ ನಂಬಿಕೆ ಹುಸಿ ಮಾಡಬೇಡಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ದಯವಿಟ್ಟು. ಯಾಕೆಂತಂದ್ರೆ ವಯಸ್ಸಾದ ನಂತರದಲ್ಲಿ ಅವ್ರಿಗೆ ನೀವೇ ಕಾಪಾಡ್ಬೇಕು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಪರಿಸರವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ವಿದ್ಯೆ ಕಲಿಸ್ಕೊಟ್ಟಂತ ಗುರುಗಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಅಂತೇಳಿ ನಿಮ್ಗೆ ನಾನು ಮನವಿಯನ್ನ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತ ನಮ್ಮ ತೇಜಸ್ ಲೋಕೇಶ್ ಗೌಡರಿಗೆ ಮತ್ತೆಲ್ಲರೂ ಹೊಂದಿಸಿ ಈ ತಾನೇ ನಮ್ಮ ನಾಗೇಗೌಡರು ಸಾಹೇಬರು ಬಂದ್ರು. ಅವರು ನಮ್ಮ ಬಹಳ ಅದ್ಭುತವಾದಂತ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂತವರು. ಹಿಂದೆ ಅವರು ನಮ್ಮ ಚಾಮರಾಜನಲ್ಲೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಇಲ್ಲಿನ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಬಹಳ ಉತ್ತಮವಾದಂತ ಸೇವೆಯನ್ನ ಸಲ್ಲಿಸಿ ಸದಾ ಜನಗಳ ಜೊತೆ ಬರತಕ್ಕಂಥ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ತುಂಬ ಸುಸ್ವಾಗತವನ್ನ ಬಯಸ್ತಾ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ರಾಜ್ಯಾಧ್ಯಕ್ಷ ಆದಂತ ಚಾಲಂ ಶ್ರೀನಿವಾಸ್ ಗೌಡರಿಗೆ ಧನ್ಯವಾದಗಳು. ಇನ್ನೇನು ಕಾರ್ಯಕ್ರಮದ ಕಡೆ ಹಂತದಲ್ಲಿದ್ದೀವಿ.
ಈಗ ತಾನೇ ತಡವಾಗಿ ಬಂದಂತ ನಮ್ಮ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಆರಕ್ಷಕ ನಿರೀಕ್ಷಕರು ಬಹಳ ಸನ್ಮಿತರು, ಬಹಳ ಸರಳ ಜೀವಿಗಳು. ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂಗೆ ಯಾರೇ ಹೋಗ್ಲಿ ಅವರ ಸ್ಟೇಷನ್ ಅಲ್ಲಿ ಬಹಳ ಆತ್ಮೀಯವಾಗಿ ಮಾತಾಡಿಸಿ ಜನಗಳಿಗೆ ನ್ಯಾಯವನ್ನ ಕೊಡಿಸ್ತಾರೆ. ಹಾಗೂ ಬೆಳಗ್ಗೆನೆ ಪಾಪ ಅವ್ರು ಬರ್ಬೇಕಿತ್ತು, ನಿನ್ನೆ ಮೊನ್ನೆಯಿಂದ ಅವರು ಮಹಿಷ ಮಂಡಲ ಇದಾಗಿ ಚಾಮುಂಡಿ ಬೆಟ್ಟಕ್ಕೆ ಡ್ಯೂಟಿ ಹಾಕಿ ಪಾಪ ನಿನ್ನೆ ಮೊನ್ನೆಯಿಂದ ಬಹಳ ಬೆಟ್ಟದಲ್ಲೇ ಕಾಲ ಕಳೆದು ಈಗಲೂ ಯುವ ಸಂಭ್ರಮ ಕಾರ್ಯಕ್ರಮದ ಮುಗಿಸ್ಕೊಂಡು ತಡವಾಗಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ಬಹಳ ಖುಷಿ ಕಟ್ಟಿದೆ. ಅವರು ಡಿ ದೇವರಾಜ ಅರಸು ಸೇವಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ಸೇನಾ ಪಡೆ ವತಿಯಿಂದ ಉತ್ಪೂರ್ವಕ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ 2023-24ರಿಂದ ಧಾರ್ಮಿಕ ಸಾಮಾಜಿಕ ಕಳವಳಿ ಉಳ್ಳವರು ಹಾಗೂ ಮೈಸೂರಿನ ನಾಗನಹಳ್ಳಿಯಲ್ಲಿ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಕಟ್ಟಿಸಿರ್ತಾರೆ. ತಮ್ಮ ಸ್ವಂತ ದುಡಿಮೆಯಿಂದ ಕೊರೋನಾ ಸಮಯದಲ್ಲಿ ಬಹಳಷ್ಟು ಮಂದಿಗಳಿಗೆ ಬಡಬಗ್ಗರಿಗೆ ಊಟವನ್ನು ಕೊಟ್ಟು ಮಾಡಿ ಸಹಾಯವನ್ನ ಮಾಡಿ ಅವರ ತೋಟದ ಮನೆಯಲ್ಲಿ ಆಶ್ರಯವನ್ನು ನೀಡಿರುತ್ತಾರೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಚೆನ್ನೈನ ಏಷ್ಯಾ ಯೂನಿವರ್ಸಿಟಿ ಇವರಿಗೆ ಡಾಕ್ಟರೇಟ್ ಅನ್ನು ಕೊಟ್ಟು ಗೌರವವನ್ನು ಸಮರ್ಪಿಸಿದೆ. ಅವರಿಗೆ ನಮ್ಮ ಕರ್ನಾಟಕ ಸೇನಾ ಪಡೆ ವತಿಯಿಂದ ನಮ್ಮ ಮುಖ್ಯ ಅತಿಥಿಗಳೆಲ್ಲ ಮರುಸ್ವಾಮಿರವರು, ಸೋಮಶೇಖರ್ ಅವರು ಹಾಗೂ ನಮ್ಮ ನಾಗೇಗೌಡರು ಎಲ್ಲ ಹಾಗೂ ನಟರಾಜ್ ಜೋಯಿಸರ್ ಅವರಿಗೆ ಒಂದು ಗೌರವ ಸಂವರಣೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ನಿರೀಕ್ಷಕರು ಸನ್ನಿಹಿತರಾದಂತ ಶ್ರೀಯುತ NC ನಾಗೇಗೌಡರಿಗೆ ನಮ್ಮ ಕರ್ನಾಟಕ ಸೇನಾ ಪಡೆ ವತಿಯಿಂದ ಡಾಕ್ಟರ್ ಪ್ರತಿಭಾ ಪುರಸ್ಕಾರ ಇದೆ. ಮಕ್ಕಳಿಗೆ ಎಲ್ಲ ಊಟದ ವ್ಯವಸ್ಥೆ ಮಾಡಿದೆ. ದಯಮಾಡಿ ಎಲ್ಲ ಕಾರ್ಯಕ್ರಮ ಬಂದವರೆಲ್ಲ ಊಟ ಮಾಡಬೇಕು. ಮುಂದ್ಗಡೆ ಚೇರ್ ಹಾಕ್ರಪ್ಪ. ವಿಷ್ಣು ಹಲೋ ಹಲೋ ಜನಕ್ಕೆ ಒಂದೊಂದು ಸಲ 10 ಜನಕ್ಕೆ ಇಲ್ಲ ಮೇಡಮ್, ಒಟ್ಟಿಗೆ ಹೋಗಿ ಯಾರು ಬರ್ತಾರೆ? ಆಬ್ಸೆಂಟ್ ಆಗಿರೋರು ಎಷ್ಟೊಂದು ಜನ ಇದ್ರಲ್ಲ. ಮಕ್ಕಳಿಗೆ ನೆಕ್ಸ್ಟ್ ಯಾರು ರೆಡಿಯಾಗಿರ್ಬೇಕಂದ್ರೆ ಪಾರ್ವತಿ ಎಂ ಕನ್ನಡ, ಪಾರ್ವತಿ ಎಂ ಕನ್ನಡ, ಸಿಮ್ರನ್ ಚೋಪ್ರಾ ಜೀವ ರಸಾಯನ, ಜಾಹ್ನವಿ ಜೀವ ರಸಾಯನ, ಸುಷ್ಮಿತಾ ಕನ್ನಡ, ದೀಕ್ಷಿತಾ BCA, ಸಾದಿಯಾ ಸುಷ್ಮಿತಾ ನಮ್ಮ ಕ್ಯಾಮ್ರಾದಲ್ಲಿ ಮೇಡಮ್ ಕೊಡಿ ಪೆಂದು ಪ್ಯಾಕೆಟ್ 2 ಕೊಡಿ ಮೇಡಮ್. ಬನ್ನಿ ಸಾಕು ನಮ್ಗೆ ಇಷ್ಟೇ. ನೆಕ್ಸ್ಟ್ ಸईदा शादिया शादिया सईदा शादिया
ನಿಲ್ಸ್ಕೊಳ್ಳಿ ಗುರು. ಶ್ರೀರಕ್ಷಾ NSS ಶ್ರೀರಕ್ಷಾ ನಿಲ್ಸ್ಕೊಳ್ಳಿಯಪ್ಪ ಕಾರ್ಡ್ ಜೊತೆ. ಬೃಂದ ಫುಡ್ಸ್ ಬಯೋಕೆಮಿಸ್ಟ್ರಿ ಬೃಂದ ಇಲ್ಲ ಪ್ರೇಕ್ಷಾ ಜಾಹ್ನವಿ ಆರ್ ಬೇಬಿ GM ನೀವು ಹೆಸರು ನೋಡ್ಕೊಳ್ಳಿ. ಬೇಬಿ GM ಇದರ ಗಗನ SM ಪ್ರಭುಜಿ ಹೇಳಿ ಸರ್. ಎಷ್ಟು ಜನ ಅವ್ರೆ ಸರ್? ಇನ್ನೂ ಒಂದು 10 ಜನ ಇರ್ಬೋದು. ಕರೆಕ್ಟಾಗಿ ನೋಡ್ರಿ ಒಂದು 3 ಜನ ಆದ್ರೆ ಇಲ್ಲಿ ದೊಡ್ಡದೇ ಕೊಟ್ಬಿಡವ. ಊರಿಲ್ಲ ಜಾಸ್ತಿ ಜನ ಕರೀರಿಯಪ್ಪ, ಎಲ್ಲ ಫೋನ್ ಮಾಡಿ ಮೇಡಮ್. ಆಯ್ತಾ ಹತ್ರ ಬಂದಾಗ ಇಲ್ಲ ಜಾಸ್ತಿ ಇಲ್ಲ, ಎಲ್ಲ ಲೀಸ್ಟ್ ತಗೊಂಡಿರ್ತಾರಮ್ಮ. ಇನ್ಯಾರು ಪೌಚ್ ಸಿಕ್ಕಿಲ್ಲ, ಯಾರಿಗೆ ಪೌಚ್ ಯಾರು ಸಿಕ್ಕಿಲ್ಲ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಯೂಟ್ಯೂಬ್ ಚಾನಲ್ ನಂದು. ಮಹಾನಿ ಕಾಲೇಜಿನ ಪ್ರೊಫೆಸರ್ ಅಂತ ಪಲ್ಲವಿ ಮೇಡಮ್ ಅವರಿಗೆ ಸೇವಾ ಸಮರ್ಪಣೆ. ದಯಮಾಡಿ ಎಲ್ಲ ಮೊಮೆಂಟೋ ಶಾರ್ಟೇಜ್ ಆಗಿದೆ. ಅವರು ಸ್ಟೂಡೆಂಟ್ ಏನೋ 30 ಏನೋ ಹೇಳಿದ್ರಂತೆ, ಜಾಸ್ತಿ ಬಂದಿದೆ. ಪೌಚು ಪೆನ್ನು ಸಿಕ್ಕಿಲ್ಲ. ಮಕ್ಕಳು ಕರೆದಿದ್ದಾರೆ. ಅವರು 25 ಹೇಳಿಲ್ಲ, ಮತ್ತೆ 25 ಮೆಂಬರ್ಸ್ ಬರ್ತೀನಿ ಅಂತ ಹೇಳಿದ್ರು. ಜಾಸ್ತಿ ವಾಟರ್ ಕ್ಯಾನ್ ಬ್ಯಾಗ್ ಕೊಡಪ್ಪ ಇಲ್ಲಿ. ಕವರ್ ಇದ್ರೆ ಕವರ್ ಕೊಡ್ಬಿಡಿ. ಕವರ್ ಕೊಡ್ರಿ. ಅದಿಲ್ಲ ಗಾಡಿ ಕೊಡಿ. ಕೇಳ್ತೀನಿ.